ಈ ಭಗವಂತನ ಒಂದು ಆಕರ್ಷಣ ಶಕ್ತಿ ಎಲ್ಲಿ ಮುಟ್ಟಿದೆ ಅಂತ ಹೇಳಿದ್ರೆ ಲಂಡನ್ನಿಂದ ಜನ ಹುಡ್ಕೊಂಡ್ ಬಂದಿದ್ದಾರೆ, ದುಬೈಯಿಂದ ಬಂದಿದ್ದಾರೆ, ಮೊನ್ನೆ ಅಸ್ಸಾಮಿಂದ ಒಬ್ರು ಬಂದಿದ್ರು, ಜಮ್ಮು ಕಾಶ್ಮೀರಿಂದ ಬರ್ತಾ ಇದ್ದಾರೆ. ನನ್ನ ಒಂದು ಅಂದಾಜ್ ಪ್ರಕಾರ ಈ ಒಂದು ವರ್ಷದಲ್ಲಿ ಸುಮಾರು ಒಂದು 20-30 ಲಕ್ಷ ಜನ ದರ್ಶನವನ್ನ ಪಡೆದಿದ್ದಾರೆ. ನಾನು ಹೇಳುವಾಗೆ ಒಬ್ಬ ಲೇಡಿನ ಒಬ್ರು ಗಂಡ ಮತ್ತೆ ಅತ್ತೆ ಎತ್ಕೊಂಡ್ ಬರ್ತಾರೆ. ನಾನು ಆಕೆ ಕಾಲು ನೋಡ್ತೀನಿ, ಸುಮಾರು ಈ ಸೈಜ್ ಆಗಿರುತ್ತೆ ಕಾಲ, ಮುಂದೆ ನಡೆಯಕ್ಕಾಗ್ತಾ ಇಲ್ಲ. ಮಾರನೇ ದಿನ ಬೆಳಗ್ಗೆ ಎದ್ದ ಹುಡುಗಿ ನಡೆದಿದೆ. 25-30 ವರ್ಷದಿಂದ ನಾನೇನೋ ಜ್ಯೋತಿಷ್ಯ ಮಾಡ್ತಾ ಇದ್ದೀನಿ. ಸುಮಾರು 98 ಜನಕ್ಕೆ 100ರಲ್ಲೇ ಖಂಡಿತ ಒಳಿತಾಗಿರುತ್ತೆ. ನಮ್ಮ ಕನ್ನಡದ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರು ಬಂದಿದ್ರು, ಕ್ಯಾನ್ಸರ್ ಪೇಷಂಟ್ ಅಮ್ಮ. ಡಾಕ್ಟ್ರು ಇನ್ನೇನು ಉಳಿಯೋದಿಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಆ ಮಂತ್ರ ಓದಿದ್ಮೇಲೆ ಅವ್ರು ಅಡ್ಮಿಟ್ ಆದಂಥವ್ರು ಆಚೆ ಬಂದು ಇವತ್ತು ಇಲ್ಲಿ ಬಂದು ಹೋಮಕ್ಕೆ ಬರುವಂತ ರೀತಿಯಲ್ಲಿ ಬರ್ತಾ ಇದ್ದಾರೆ. ತುಂಬಾ ಜನ ಪ್ರಶ್ನೆ ಮಾಡೋದು, ಜ್ಯೋತಿಷ್ಯ ನಿಜಾನ ದಿವ್ಯಾ? ಜ್ಯೋತಿಷ್ಯ ನಿಜ ಅನ್ನೋದಲ್ಲ, ಜ್ಯೋತಿಷ್ಯ ನಿಜವಾಗಿರ್ಬೇಕು. ಒಬ್ಬ ಹುಡುಗ ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಿದ್ದಂತ ಒಂದು ವ್ಯಕ್ತಿ, ಅವ್ರಿಗೊಂದು ಮಂತ್ರ ಬರ್ಕೊಟ್ಟೆ. ನೆಕ್ಸ್ಟ್ ಡೇನೆ ಡಿಸ್ಚಾರ್ಜ್ ಆಗಿದ್ದಾರೆ. ಅವರು ಹಾಸ್ಪಿಟಲಿಂದನೇ ಹುಡುಗ ಡಿಸ್ಚಾರ್ಜ್ ಆಗಿದ್ದಾರೆ. ಇಲ್ಲಿ ಏನೋ ಒಂದು ಶಕ್ತಿ ಅಂತೂ ಅಡಗಿದೆ. ಆ ಶಕ್ತಿಗೆ ನಾವು ನಮಸ್ಕಾರ ಮಾಡಬೇಕು. ನೀವು ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದಾಗ ಕೊಡೆ ಕೊಡುವಂಥದ್ದು ನಮ್ಮ ಕೆಲಸ. ಮಳೆ ನಿಲ್ಸಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಏನೋ ಒಂದು ಪರಿಹಾರ ಅಂತೂ ಸಿಗುತ್ತೆ. ಜ್ಯೋತಿಷಲ್ಲಿ ಅಡಗಿದೆ ಅದು. ಎಲ್ರಿಗೂ ನಮಸ್ಕಾರ, ಶುಭೋದಯ. ಸರಿಯಾಗಿ 1 ವರ್ಷದ ಹಿಂದೆ ನಾನೊಂದು ದೇವಸ್ಥಾನಕ್ಕೆ ಬಂದು ದೇವಸ್ಥಾನದ ಪರಿಚಯವನ್ನ ಮಾಡಿಕೊಟ್ಟಿದ್ದೆ. ನನ್ನ ಸುಕೃತ ಅದು ಅಂತ ನಾನು ಭಾವಿಸ್ತೇನೆ. 1 ವರ್ಷ ಆದ್ಮೇಲೆ ಅದೇ ಜಾಗದಲ್ಲಿ ನಿಂತು ಓಪನಿಂಗ್ ಬಿಟ್ಟು ಕೊಡ್ತಾ ಇದ್ದೀನಿ. ತುಂಬಾ ಖುಷಿ ಅನ್ನಿಸ್ತಿದೆ. ಯಾಕೆ ಗೊತ್ತಾ, ನಾವು ಒಂದು ದೇವಸ್ಥಾನದ ಪರಿಚಯವನ್ನ ಮಾಡಿಕೊಟ್ಟಾಗ ಅದರ ಬಗ್ಗೆ ನಂಬಿಕೆ ಇಟ್ಟು ಸಹಸ್ರಾರು ಜನ ಬಂದಿದ್ದಾರೆ, ಸಾವಿರಾರು ಜನ ಬಂದಿದ್ದಾರೆ. ಈ ಒಂದು ಸನ್ನಿಧಾನಕ್ಕೆ ಬಂದು ಒಳಿತನ್ನ ಪಡೆದು ಹೋಗಿದ್ದೀವಿ ಅಂತ ವಿಡಿಯೋನಲ್ಲಿ ತಿಳಿಸಿರೋದನ್ನು ನೋಡಿ ಬಹಳ ಮನಸ್ಸಿಗೆ ತೃಪ್ತಿ ಸಿಕ್ತು ಸ್ನೇಹಿತರೆ. ನನಗೆ ಆ ಸನ್ನಿಧಾನ ಮತ್ಯಾವುದೂ ಅಲ್ಲ, ಜಡೇನಹಳ್ಳಿಯಲ್ಲಿ ನೆಲೆಸಿರುವಂತಹ ಶ್ರೀ ವರದರಾಜೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಮತ್ತೊಮ್ಮೆ ಬಂದಿದ್ದೀನಿ 1 ವರ್ಷದ ತರುವಾಯ. ನಮ್ಮ ಈ ದೇವಸ್ಥಾನಕ್ಕೆ 1 ವರ್ಷ ತುಂಬಿದೆ, ಉದ್ಘಾಟನೆಗೊಂಡು ಬಹಳಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಇದ್ದೀವಿ. ಆಗ ಒಂದು 100 ಜನ ಕಾಣ್ತಾ ಇದ್ರು ಹುಣ್ಣಿಮೆ ಅಮಾವಾಸ್ಯೆ ಅಂದರೆ. ಈಗ ಸಾವಿರಾರು ಜನ ಹರಿದು ಬರ್ತಾರೆ, ಕೂಷ್ಮಾಂಡ ಆರತಿಯನ್ನ ಮಾಡ್ತಾರೆ, ಭಗವಂತನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಜೀವನದಲ್ಲಿ ಬದಲಾವಣೆಯನ್ನ ಕಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಾನು ದಿವ್ಯಾ ಆಲೂರ್. ಬನ್ನಿ, ದೇವರ ದರ್ಶನವನ್ನ ಮೊದಲಿಗೆ ಮಾಡೋಣ. ನಂತರ ಈ ಒಂದು ದೇವಸ್ಥಾನದ ಸಂಸ್ಥಾಪಕರು, ಧರ್ಮದರ್ಶಿಗಳು ಆದಂತಹ VR ನಾರಾಯಣ ರೆಡ್ಡಿ ಗುರುಗಳನ್ನ ಮಾತನಾಡಿಸೋಣ. ಬನ್ನಿ, ದೇವರ ದರ್ಶನವನ್ನ ಮಾಡೋಣ. ಎಲ್ಲರೂ ಕೂಡ ಕಾಯ್ತಿದ್ದೀರಾ. ಬಹಳಷ್ಟು ಜನರು ನೇರವಾಗಿ ಹೋಗಿ ಭೇಟಿ ಮಾಡಿದ್ದೀರಾ. ಇನ್ನು ಕೆಲವರಿಗೆ ಗುರುಗಳನ್ನು ಮಾತಾಡಿಸುವಂಥ ಅವಕಾಶ ಸಿಕ್ಕಿಲ್ಲ. ನಿಮ್ಮ ಜಾತಕ ಪರಿಶೀಲನೆ ಮಾಡಲಿಕ್ಕೆ ಗುರುಗಳಿಗೆ ಬಹುಶಃ ಸಮಯ ಹೊಂದಾಣಿಕೆ ಆಗಿಲ್ಲ ಅಂತ ಕೆಲವರೆಲ್ಲ ನಾನು ಕಮೆಂಟ್ ಬಾಕ್ಸಲ್ಲಿ ಓದಿದೆ. ಕಳೆದ ವಿಡಿಯೋ ನೋಡಿದಾಗ ತುಂಬ ಜನ ಕಮೆಂಟ್ ಹಾಕಿದ್ದೀರಾ, ಗುರುಗಳು ಸಿಗ್ತಾ ಇಲ್ಲ, ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅನ್ನೋ ಒಂದು ಬೇಸರ ಇದೆ. ಅವೆಲ್ಲವನ್ನು ದೂರ ಮಾಡಿಸುತ್ತೆ ಇವತ್ತಿನ ವಿಡಿಯೋ ಅನ್ನೋದು ನನ್ನ ಭಾವನೆ. ಹಾಗಾಗಿ ತಡ ಯಾಕೆ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀ ವರದರಾಜೇಶ್ವರ ದೇವಸ್ಥಾನದ ಧರ್ಮದರ್ಶಿಗಳು, ಸಂಸ್ಥಾಪಕರು ಆದಂತಹ ಪೂಜ್ಯ VR ನಾರಾಯಣ ರೆಡ್ಡಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಗುರುಗಳೇ, ಇಷ್ಟೆಲ್ಲ ಬದಲಾವಣೆಗಳಾಗ್ಬಿಟ್ಟಿದೆ. 1 ವರ್ಷದ ಹಿಂದೆ ಇಲ್ಲೇ ನಿಂತು ನಾನು ಮಾತಾಡಿದ್ದು ನೆನಪಿದೆ. ನಿಮ್ಮ ಹತ್ರ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೆ. ನಿಮಗೆ ಮಾತ್ರ ಒಂದು ನಿಮ್ಮ ಅನುಭವಕ್ಕೆ ಮಾತ್ರ ಬಂದಿತ್ತು ಇಲ್ಲಿನ ಪವಾಡದ ಕುರಿತಾಗಿ. ಈಗಂತೂ 1 ವರ್ಷದ ಅವಧಿಯಲ್ಲಿ ಲಕ್ಷಾಂತರ ಜನ ಹರಿದು ಬಂದಿದ್ದಾರೆ. ಅದರಲ್ಲೂ ಹೇಳಿ ಕೇಳಿ ಅಮಾವಾಸ್ಯೆ ಪೌರ್ಣಮಿ ದಿನ ಬಹಳಷ್ಟು ಜನರು ಬರ್ತಾರೆ. ಮುಂಜಾನೆ ನಾವಿಲ್ಲಿ ಬಂದು ನಿಂತಿದ್ದೀವಿ, ಇವತ್ತು ಹುಣ್ಣಿಮೆ ಬೇರೆ. ಹಾಗಾಗಿ ಜನರು ತಂಡೋಪತಂಡವಾಗಿ ಬರ್ತಿರೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ಹೇಗನ್ನಿಸ್ತಿದೆ? ಅಂದ್ಕೊಂಡಿದ್ರ 1 ವರ್ಷದ ಒಳಗೆ ಇಷ್ಟೊಂದು ಜನರಿಗೆ ನಮ್ಮ ಭಗವಂತ ರೀಚ್ ಆಗ್ತಾನೆ, ಇಷ್ಟೊಂದು ಜನ ಇಲ್ಲಿ ಬಂದು ರೀಚ್ ಆಗಿ ಅವರ ಜೀವನದಲ್ಲಿ ಒಂದು ಒಳಿತನ ಕಾಣ್ತಾರೆ ಅಂತ ನೀವು ಯಾವತ್ತರ ಅನ್ಕೊಂಡಿದ್ರ? ಖಂಡಿತ ಇಲ್ಲ. ನಾನು ಇಲ್ಲಿ ದೇವಸ್ಥಾನನ ಪ್ರಾರಂಭ ಮಾಡುವಾಗ ನಮ್ಮ ಊಹೆ ಇದ್ದಿದ್ದು ದಿನ ಒಂದು 5 ಜನ 10 ಜನ ಬಂದು ಹೋಗ್ತಾರೆ ಅನ್ಕೊಂಡಿದ್ವಿ ನಾವು. ಯಾಕಂದ್ರೆ ಇದು ಗ್ರಾಮ ಆಗಿರೋದ್ರಿಂದ ಯಾರು ಬರೋಲ್ವೇನೋ ಅನ್ಕೊಂಡಿದ್ವಿ. ಆದರೆ ಈ ಭಗವಂತನ ಒಂದು ಆಕರ್ಷಣ ಶಕ್ತಿ ಎಲ್ಲಿ ಮುಟ್ಟಿದೆ ಅಂತ ಹೇಳಿದ್ರೆ ಲಂಡನ್ನಿಂದ ಜನ ಹುಡ್ಕೊಂಡ್ ಬಂದಿದ್ದಾರೆ.
ದುಬೈಯಿಂದ ಬಂದಿದ್ದಾರೆ, ಮೊನ್ನೆ ಅಸ್ಸಾಮಿಂದ ಒಬ್ರು ಬಂದಿದ್ರು, ಜಮ್ಮು ಕಾಶ್ಮೀರಿಂದ ಬರ್ತಾ ಇದ್ದಾರೆ. ಅದಲ್ಲದೆ ನಮ್ಮ ಉತ್ತರ ಕರ್ನಾಟಕದಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ನನ್ನ ಒಂದು ಅಂದಾಜು ಪ್ರಕಾರ ಈ ಒಂದು ವರ್ಷದಲ್ಲಿ ಸುಮಾರು ಒಂದು 20ರಿಂದ 30 ಲಕ್ಷ ಜನ ದರ್ಶನವನ್ನು ಪಡೆದಿದ್ದಾರೆ, ಸ್ವಾಮಿಯ ದರ್ಶನವನ್ನು. ಇದು ನಮಗೂ ಎಲ್ಲೋ ಒಂದು ಕಡೆ ಆಶ್ಚರ್ಯ ಅನ್ನಿಸ್ತಾ ಇದೆ, ಅಥವಾ ನಾವೇ ಸ್ಥಾಪನೆ ಮಾಡಿದ್ದ ಈ ಲಿಂಗನ ಅನ್ನಿಸ್ತಾ ಇದೆ. ಆದರೆ ಭಗವಂತ ಇಷ್ಟೊಂದು ಆಕರ್ಷಣ ಶಕ್ತಿ ಪಡೆದೇನೆ ಅಂತ ಹೇಳೋದು ನಮಗೂ ಖಂಡಿತ ಯಾವುದೋ ಒಂದು ರೀತಿ ಆಶ್ಚರ್ಯನೇ ಇದು ತಂದು ಕೊಡ್ತಾ ಇದೆ. ಅದ್ಭುತ. ನಾನು ವಿಡಿಯೋ ನಾವು ಸಾಮಾನ್ಯವಾಗಿ ಮಾಡಿದ್ವಿ, ನೀವು ಹೇಳಿದಂಥ ಅನುಭವವನ್ನು ಕೇಳಿ ನನಗೂ ಕೂಡ ಖುಷಿ ಅನಿಸ್ತು. ಕೆಂಪು ಶಿಲೆಯ ಒಂದು ಶಿವಪ್ಪ ಬಹಳ ಅಪರೂಪ, ಪರವಾಗಿಲ್ಲಪ್ಪ ಅಂತ. ಆದರೆ ವಿಡಿಯೋ ವೈರಲ್ ಆದಂತಹ ಪರಿ ನಮಗೆಲ್ಲರಿಗೂ ಕೂಡ, ವಿಡಿಯೋ ಮಾಡಿದವ್ರಿಗಾಗಲಿ ಮಾಡಿಸಿದವ್ರಿಗಾಗಲಿ ನಿಮಗೂ ಕೂಡ ಆಗಲಿ ಬಹಳ ಆಶ್ಚರ್ಯಚಕಿತರಾದ್ವಿ. ಆಗ ನನ್ನ ಮನಸ್ಸಿಗೆ ಅನಿಸಿದ್ದು, ಗುರುಗಳೇ, ನಾವೆಲ್ಲ ನಿಮಿತ್ತ ಅಷ್ಟೇ, ಭಗವಂತ ಮಾಡಿಸ್ಕೊಂಡಿದ್ದಾನೆ. ಯಾರ್ಯಾರಿಗೆ ನಾನು ಇಲ್ಲಿದ್ದೀನಿ ಅಂತ ತಿಳಿಸ್ಬೇಕಾಗಿತ್ತೋ ಅವರೆಲ್ಲರಿಗೂ ತಿಳಿಸಿ ಅವರನ್ನು ತನ್ನತ್ತ ಸೆಳೆದುಕೊಂಡಿದ್ದಾನೆ ಅಂತ ನನಗನ್ನಿಸ್ತು. ನೀವೇನಂತೀರಾ? ಖಂಡಿತ. ಮತ್ತೆ ಅವನು ಕೂತಂತ ಒಂದು ಸ್ಥಳ ಇದೆಯಲ್ಲ, ಇವತ್ತು ಜಮೀನು ತುಂಬಾ ದೊಡ್ಡದಿದೆ. ಆ್ಯಕ್ಚುಲಿ ಇದೊಂದು 3 ಎಕರೆ ಇದೆ. ನಾನು ಈಗೆಲ್ಲೋ ಹಿಂದೆನೂ ಕೂರಿಸಿ ಮುಂದೆ ದೇವಸ್ಥಾನ ದೊಡ್ಡದಾಗಿ ಮಾಡ್ಬೋದಾಗಿತ್ತು. ಅದೇ ನನಗೆ ಕಂಡಂತ ಗುರುಗಳು, ಕನ್ಸಲ್ ಬಂದಂತ ಗುರುಗಳು, ಮುನಿಗಳು ಒಬ್ರು ಜಟಾಧಾರಿ ಗುರುಗಳು ಅಂತ ಹೇಳಿದಿರ ಲಾಸ್ಟ್ ವಿಡಿಯೋನಲ್ಲಿ. ಅವ್ರು ಇಲ್ಲೇ ನನ್ನನ್ನು ಸ್ಥಾಪನೆ ಮಾಡು ಅಂತ ಹೇಳಿದ್ದು, ಅದು ಅಲ್ಲೇ ಸ್ಥಾಪನೆ ಮಾಡಿದ್ದು. ಮತ್ತೆ ಸ್ಥಾಪನೆ ಮಾಡಿದಂತ ಒಂದು ಸಮಯ ಇದೆಯಲ್ಲ, ಅದು ಇಷ್ಟೊಂದು ಆಕರ್ಷಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಈ ಒಂದು ವರದರಾಜೇಶ್ವರ ಸ್ವಾಮಿ, ವರದ ಅಂತ ಹೇಳಿದ ತಕ್ಷಣ ಜನಕ್ಕೆ ನಾನು ಹೇಳೋ ಹಾಗೆ ಒಬ್ಬ ಲೇಡಿನ ಒಬ್ಬರು ಗಂಡ ಮತ್ತೆ ಅತ್ತೆ ಎತ್ಕೊಂಡ್ಬಿಡ್ತಾರೆ. ನಾನು ಆಕೆ ಕಾಲು ನೋಡ್ತೀನಿ, ಸುಮಾರು ಈ ಸೈಜ್ ಆಗಿರುತ್ತೆ ಕಾಲ, ಮುಂದೆ ನಡೆಯೋಕ್ಕಾಗ್ತಾ ಇಲ್ಲ. ಬಂದು ಇಲ್ಲಿ ಹೋಮದಲ್ಲಿ ಕೂರ್ತಾರೆ. ಮಾರನೇ ದಿನ ಬೆಳಗ್ಗೆ ಎದ್ದು ಹುಡುಗಿ ನಡೆದಿದೆ. ಇದು ಡಾಕ್ಟ್ರಿಗೂ ಆಶ್ಚರ್ಯ ಆಯ್ತು, ನಮಗೂ ಆಶ್ಚರ್ಯ ಆಯ್ತು, ವೈದ್ಯ ಲೋಕಕ್ಕೆ ಆಶ್ಚರ್ಯ. ಮತ್ತೆ ಇದೊಂದೇ ವಿಚಾರ ಅಲ್ಲ, ಒಬ್ಬ ಹುಡುಗ ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಿದ್ದಂಥ ಒಂದು ವ್ಯಕ್ತಿ ಸುಮಾರು ಒಂದು 6 ವರ್ಷಗಳಿಂದ ಬಾಂಬೆಯಲ್ಲಿ ಅವರು ಬಂದಿದ್ರು. ಇಲ್ಲಿ ನಾನು ಆಫೀಸಿಗೆ ಭೇಟಿ ಮಾಡಿದ್ರು. ಅವ್ರಿಗೊಂದು ಮಂತ್ರ ಬರ್ಕೊಟ್ಟೆ. ಆ ಮಂತ್ರವನ್ನು ಅವರು ಓದಕ್ಕೆ ಶುರು ಮಾಡಿದ್ರು. ನೆಕ್ಸ್ಟ್ ಡೇನೇ ಡಿಸ್ಚಾರ್ಜ್ ಆಗಿದ್ದಾರೆ. ಅವರು ಹಾಸ್ಪಿಟಲಿಂದನೇ ಹುಡುಗ ಡಿಸ್ಚಾರ್ಜ್ ಆಗಿದ್ದಾರೆ. ಅದು ನೀವು ನೋಡಿರ್ಬೋದು, ಕೆಲವೊಂದು ಮಾಧ್ಯಮದಲ್ಲಿ ಪ್ರಸಾರನೂ ಆಗಿದೆ. ಅದು ನಮಗೆ ತುಂಬ ಆಶ್ಚರ್ಯ ಆಯಿತು. ಈಗ ಅವಾಗವಾಗ ಬಾಂಬೆಯಿಂದ ಬರ್ತಾರೆ ಇಲ್ಲಿ, ಅವರು ಬಂದು ಹೋಮಕ್ಕೆ ಪಾಲ್ಗೊಳ್ತಾರೆ, ಭಗವಂತನ ದರ್ಶನ ಮಾಡ್ತಾರೆ. ಅವ್ರು ಇವತ್ತು ಸಾಕಷ್ಟು ಖುಷಿ ಇದ್ದಾರೆ. ಮತ್ತೆ ಆ ಹುಡುಗ ಇವತ್ತು ಸ್ಪೋರ್ಟ್ಸ್ ಆಡ್ತಾನೆ, ಸ್ಕ್ವಾಶ್ ಆಡ್ದವನೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಈ ಥರ ಅನೇಕ ಉದಾಹರಣೆಗಳು ಇಲ್ಲಿ ಬಂದು ಒಳ್ಳೆತನ ಕಂಡಂತಹ ಸಾವಿರಾರು ಜನರು ನನಗೆ ಕರೆ ಮಾಡಿ ಹೇಳ್ತಾರೆ, ಗುರುಗಳೇ ನನಗೆ ಆ ಥರ ಇತ್ತು. ಕೆಲವರಿಗೆ ಎಷ್ಟೋ ಜನಕ್ಕೆ ಸೈಟ್ ಸೇಲ್ ಆಗಿರಲ್ಲ, ಸೈಟ್ ಸೇಲ್ ಆಗಿದೆ. ಮತ್ತು ಎಷ್ಟೋ ಜನ ಬಂದು ನಂಗೆ ಪತ್ರಿಕೆ ಇಟ್ಕೊಡ್ತಾರೆ, ಮದುವೆ ಸೆಟ್ ಆಯಿತು ಗುರುಗಳೇ ಮಗಳಿಗೆ, ವರ್ಷಾಂಗಟ್ಲೆಯಿಂದ ಹುಡುಕ್ತಾ ಇದ್ವಿ, ಈ ಥರ. ಇದು ಕಾರಣ ಏನು ಅಂತ ಹೇಳಿದ್ರೆ, ಇದು ಕೆಂಪು ಶಿವಲಿಂಗ ಆಗಿರೋದ್ರಿಂದ ಕೆಂಪು ಬಂದು ಕುಜ ಆಗ್ತಾನೆ. ಕುಜ ಅಂತ ಹೇಳಿದ್ರೆ ಮದುವೆಗೆ ಏನು ತಡೆ ಇರುತ್ತೆ ಅಂಥವ್ರು ಬಂದು ಇಲ್ಲಿ ಕೆಂಪು ಶಿವಲಿಂಗವನ್ನು ದರ್ಶನ ಮಾಡಿ ಅವ್ರ ಕೋರಿಕೆ, ಇಲ್ಲೇನು ಬಲವಂತದ ಪೂಜೆ ಯಾರಿಗೂ ಏನು ಹೇರೋದಿಲ್ಲ. ಅವ್ರ ಕೋರಿಕೆ ಏನಿದೆ ಬಂದು ಅವರು ದರ್ಶನ ಮಾಡ್ಕೊಂಡು ಹೋದ್ರೇನೆ ಅನೇಕ ಒಳಿತನ್ನ ಕಂಡಂಥ ಉದಾಹರಣೆಗಳು ಸಾವಿರಾರು ನಾನು ಕೇಳ್ತಾ ಇದ್ದೀನಿ ಈ ಒಂದು ವರ್ಷದಲ್ಲಿ. ತುಂಬ ಖುಷಿ ಅನಿಸುತ್ತೆ. ಬಹುಶಃ ಇವತ್ತು ನಾನು ಹುಣ್ಣಿಮೆನೆ ಕಾರ್ಯಕ್ರಮಕ್ಕೆ ನಾನು ಬೇಕು ಅಂತ ಬಂದಿರೋವಂಥದ್ದಲ್ಲ, ಅವತ್ತು ಅಷ್ಟೇ ನಾವು ಬೇಕು ಅಂತ ಬಂದಿದ್ದಲ್ಲ. ಅಮಾವಾಸ್ಯೆ ದಿನ ಕಳೆದ ಬಾರಿ ನಾನು ಬಂದಿದ್ದು. ಇವತ್ತು ಕಾಕತಾಳೀಯವಾಗಿ ಹುಣ್ಣಿಮೆ ದಿನ ಬಂದಿದ್ದೀನಿ. ಹಾಗಾಗಿ ಬಹಳಷ್ಟು ಜನರು ತಂಡೋಪತಂಡವಾಗಿ ಬರ್ತಿದ್ದಾರೆ, ಬಹಳಷ್ಟು ಜನ ನೋಡ್ತಾ ಇದ್ದೀನಿ ನಾನು. ಹಾಗಾಗಿ ನೇರವಾಗಿ ಅವರಿಂದಲೇ ಅವರ ಒಂದು ಅನುಭವವನ್ನು, ಅವರಿಗೇನು ಅನಿಸಿದೆ, ಈ ಒಂದು ಕ್ಷೇತ್ರಕ್ಕೆ ಎಷ್ಟು ಸರಿ ಬಂದು ಹೋಗಿದ್ರೆ, ಇವೆಲ್ಲವನ್ನ ಕೇಳೋಣ ಗುರುಗಳ ನಂತರದಲ್ಲಿ. ನಂಗೆ ಇನ್ನೊಂದು ಅನಿಸಿದ್ದು, ಆಗ ಬಂದಾಗ ಗರುಡಗಂಬ ಇರಲಿಲ್ಲ. ಈಗಾಗಲೇ ಗರುಡಗಂಬ ಕೂಡ ಸ್ಥಾಪನೆ ಆಗಿದೆ. ಒಂದು ದೇವಸ್ಥಾನ ಅಂದರೆ ನಮ್ಮ ಶಾಸ್ತ್ರದ ಪ್ರಕಾರ ಒಂದು ಗರುಡಗಂಬ ಇರಲೇಬೇಕು, ಅದೊಂದು ಪದ್ಧತಿ. ಭಗವಂತನ ದೃಷ್ಟಿ ನೇರವಾಗಿ ಜನರಿಗೆ ತಾಗಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೆ ಇದು ಒಂದು ಗರುಡಗಂಬ ಸ್ಥಾಪನೆ ಮಾಡೋಕ್ಕೂ ಒಂದು ಈ ಕಂಬದ ಹಿಂದೆನೇ ಒಂದು ಮರ ಇತ್ತು. ನಾವು ಲಾಸ್ಟ್ ಟೈಮ್ ನಾವು ವಿಡಿಯೋ ಮಾಡಿದಾಗ ಒಂದು ಮರ, ತೆಂಗಿನ ಮರ ಸುಟ್ಟಿದ್ದು ಒಂದು ಮಾತಾಡಿದ್ವಿ. ಈ ಡೈರೆಕ್ಟ್ ಶಿವನ ಎದುರುಗಡೆ ಒಂದು ಮರ ಇತ್ತು. ಆ ಮರಕ್ಕೂ ಸಿಡಿಲು ಹೊಡೆದು ಬರ್ನ್ ಆಯ್ತು. ಅದು ಅಷ್ಟೊಂದು ಶಕ್ತಿದಾಯಕ ಆಗಿರೋದ್ರಿಂದ ಕೆಲವರು ಬರ್ತಾರೆ, ಇಲ್ಲೇ ಇವನು ಅಗ್ನಿಶಿಲೆ, ಇವನು ಅಗ್ನಿದೇವ ಅಂತಾರೆ. ಮತ್ತೆ ಅದರಿಂದ ಇಲ್ಲಿ ಗರುಡಗಂಬನ ಸ್ಥಾಪನೆ ಮಾಡಬೇಕು ಅಂತೇಳಿ ನಾವು ಪ್ಲಾನ್ ಮಾಡಿದ್ವಿ. ಇವತ್ತು ಗರುಡಗಂಬನ ಸ್ಥಾಪನೆ ಮಾಡಿದ್ವಿ ಮೊನ್ನೆ 1 ವರ್ಷದ ಒಂದು ಕಾರ್ಯಕ್ರಮದಲ್ಲಿ. ನಮ್ಮ ಕನ್ನಡದ ಹ್ಯಾಟ್ರಿಕ್ ಇರೋ ಶಿವಣ್ಣ ಅವರು ಬಂದಿದ್ರು. ಅನೇಕ ಗಣ್ಯಾತಿ ಗಣ್ಯರು ನಮಗೆ ಗೊತ್ತಿಲ್ದಂಗೆ ದೇವಸ್ಥಾನಕ್ಕೆ ಬರ್ತಾರೆ, ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ನಟ ನಟಿಯರು ಬರ್ತಾ ಇದ್ದಾರೆ. ತುಂಬಾ ಒಂಥರ
ಒಂದು ಆಕರ್ಷಣೀಯ ಶಕ್ತಿ ಒಂದು ಕೆಂಪು ಶಿವಲಿಂಗದಲ್ಲಿ ಇಷ್ಟೊಂದು ಇದೆಯಾ ಅಂತ ನಮಗೂ ಒಂದೊಂದ್ಸಲ ಆಶ್ಚರ್ಯ ಆಗ್ತಾ ಇದೆ. ಗುರುಗಳೇ, ನಾನು ಕೇಳ್ಪಟ್ಟೆ ಲಂಡನ್ನಿಂದ ಒಬ್ರು ಸಾಧಕರು ಬಂದಿದ್ರು ದೇವಸ್ಥಾನಕ್ಕೆ ಅಂತ, ಅದ್ರ ಬಗ್ಗೆ ತಿಳಿಸಿ. ಲಂಡನ್ನಿಂದ ಅವರು ದತ್ತಾತ್ರೇಯ ಪಾದುಕೆ ಆರಾಧಕರವರು. ಅವರು ಆಕ್ಚುಲಿ ಅಸ್ಟ್ರಾಲಜರ್ಸು ಇವಾಗ ಅವರೆಲ್ಲ ಅಷ್ಟಾಗಿ ನಂಬೋದಿಲ್ಲ, ಯಾಕಂದ್ರೆ ಅವರೇ ಆರಾಧಕರಾಗಿರೋದು ನಂಬೋದಿಲ್ಲ. ಅವ್ರಿಗೆ ನಮ್ಮ ಫಸ್ಟ್ ವಿಡಿಯೋ ನೋಡಿದಾಗ ಅವ್ರಿಗೇನು ಅನ್ನಿಸ್ತಂತೆ, ಕನಸಲ್ಲಿ ಒಂದು ಕೆಂಪು ಶಿವಲಿಂಗವನ್ನು ಅವರು ಕಂಡಿದ್ರು. ಅವರು ಅದಕ್ಕೂ ಮುನ್ನವೇ ಒಂದು 2-3 ದಿನದಲ್ಲೇ ನಮ್ಮ ವಿಡಿಯೋ ಹೋದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲಿಂದ ಅವರು ಫಸ್ಟ್ ಅವ್ರ ವೈಫ್ ಬರ್ತಾರೆ ಇಲ್ಲಿಗೆ ಲಂಡನ್ನಿಂದ ಬೆಂಗಳೂರಿಗೆ. ಮತ್ತೆ ಅವ್ರು ಬಂದಾಗಲೂ ಅಂತಾರೆ, ನಮ್ಮ ಯಜಮಾನ್ರು ಇವೆಲ್ಲ ನಂಬ್ತಾ ಇರಲಿಲ್ಲ, ನಿಮ್ಮ ನೋಡಿದ ತಕ್ಷಣ ನಂಬಬೇಕು ಅನ್ಸಿದೆ ಅವ್ರಿಗೆ ಅಂತ. ಅವರು ಬುಕ್ ಮಾಡಿದ್ದಾರೆ, ಲಂಡನ್ನಿಂದ ಫ್ಲೈಟ್ ಟಿಕೆಟ್ ಬುಕ್ ಮಾಡವ್ರೆ. ಅವರು ಬರ್ತಾ ಇದೆ ಅಂತ ಹೇಳಿದ್ರು. ಅವರು ಬಂದರು, ದರ್ಶನ ಮಾಡ್ಕೊಂಡ್ರು. ಅವರು ತುಂಬಾ ಖುಷಿ ಪಟ್ರು. ನಾನು ಎಲ್ಲೋ ಈ ಥರ ಒಂದು ಆಕರ್ಷಣೆ ಶಕ್ತಿ ನಾನು ಎಲ್ಲೂ ನೋಡಿಲ್ಲ, ಆದರೆ ಇಲ್ಲಿ ತುಂಬ ಆಕರ್ಷಣೆ ಇದೆ. ಇದು ಮುಂದೊಂದು ದಿನ ಇಡೀ ಪ್ರಪಂಚಕ್ಕೆ ಒಂದು ಪ್ರಸಿದ್ಧಿ ಆಗುವಂಥ ಒಂದು ಸ್ಥಳ ಆಗುತ್ತೆ ಅಂತ ಹೇಳಿದ್ರು. ನನಗೆ ತುಂಬ ಆಶ್ಚರ್ಯ ಆಯಿತು. ಈ ಥರ ಒಂದು ಆಕರ್ಷಣೆ ಶಕ್ತಿ ಲಂಡನ್ನಿಂದ ಬಂದಿದೆ, ಸಿಂಗಾಪುರು, ದುಬೈ ಮತ್ತು ಉತ್ತರ ಭಾರತದಿಂದ ಸುಮಾರು ಜನ ಬಂದಿದ್ದಾರೆ. ಕಾಶ್ಮೀರಿಂದ ಬರ್ತಾಯಿದ್ದಾರೆ. ಮೊನ್ನೆ ನಾನು ಹೇಳ್ದಂಗೆ ಅಸ್ಸಾಮಿಂದ ಬಂದಿದ್ದರು. ಈ ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲ ಕಡೆಯಿಂದಲೂ ಈ ಭಗವಂತನ ಒಂದು ಸೆಳೆತ ಮತ್ತು ಇವನ ಒಂದು ಆಕರ್ಷಣೆ ಎಲ್ರಿಗೂ ಒಂಥರ ಖುಷಿಯನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ದೇವಸ್ಥಾನಕ್ಕೆ ಈಗ ನೂತನ ಬಸವನ್ನ ಒಂದು ಆಗಮನ ಮಾಡ್ಕೊಂಡಿದ್ವಿ ನಾವು. ಯಾಕಂದ್ರೆ ನಂದಿ ಇರಬೇಕು ಶಿವನ ಮುಂದೆ ಅನ್ನೋದು ಕಾನ್ಸೆಪ್ಟಿಂದ ಒಂದು ಬಸವನ್ನ ಆಗಮನ ಮಾಡ್ಕೊಂಡಿದ್ವಿ. ಆ ಬಸವನ್ನ ಹುಟ್ಟಿದ್ದು ಒಂದು ರೋಚಕ. ಇಲ್ಲಿ ದೇವಸ್ಥಾನ ಸ್ಥಾಪನೆ ಆಗಿತ್ತು ಅಂತ ಒಂದು ಸಮಯದಲ್ಲಿ ಆ ಬಸವನ ಅಲ್ಲೇ ಜನ್ಮ ಆಗಿದೆ. ಅಲ್ಲಿ ಯಾರೋ ಒಂದು ವೈದ್ಯರು ಹೋಗ್ತಾರೆ ಅದು ವೈದ್ಯ ಮಾಡೋಕ್ಕೆ. ಆ ಬಸವನ ಒಂದು ಬೆನ್ನು ಹಿಂದೆ ಒಂದು ವಿಭೂತಿ ಚೀಲ ಅಂತ ಸಪ್ರೇಟಾಗಿ ಒಂದು ಬಂದಿದೆ. ಅದು ಅವತ್ತು ಅವರು ಹೇಳಿದ್ರಂತೆ, ಇಲ್ಲ ಇದು ಕರು ಯಾವುದೋ ದೇವಸ್ಥಾನಕ್ಕೆ ಹೋಗುತ್ತೆ ಇದು ಅಂತ. ಆಗ ಒಂದು 4-5 ಜನ ಬಂದು 4-5 ಜನ ದೇವಸ್ಥಾನದವರು ಈ ಕರು ನಮಗೆ ಬೇಕು ಅಂತ ಕೇಳಿದ್ದಾರೆ. ಆದರೆ ಇಲ್ಲಿ ವರದರಾಜೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬರಬೇಕು ಅಂತ ಹೇಳಿ ಅದರ ಒಂದು ಇಚ್ಛೆ ಇತ್ತೇನು, ಇವತ್ತು ಇಲ್ಲಿ ಬಂದಿದೆ ಆ ಬಸವನ್ನ. ಅದಕ್ಕೋಸ್ಕರ ವರದ ಅಂತ ನಾಮಕರಣ ಮಾಡಿದ್ದೀವಿ. ಅಂದರೆ ಯಾವುದಾದ್ರೂ ಒಂದು ಪವಿತ್ರವಾದ ಕ್ಷೇತ್ರ ಅಂತ ಹೇಳಿದ್ರೆ ಎಲ್ಲವೂ ಕೂಡಿ ಬರುತ್ತೆ ಅಂತ ಹೇಳ್ತಾರಲ್ಲ ಗುರುಗಳೇ, ಹಾಗೆ ತಂತಾನೆ ಕೂಡ್ತಾ ಬರ್ತಿದೆ. ಸೊ ವರ್ಷದಿಂದ ವರ್ಷಕ್ಕೆ ಕ್ಷೇತ್ರ ಸುಪ್ರಸಿದ್ಧಿಯನ್ನು ಕಾಣ್ತಿದೆ. ಜೊತೆಗೆ ಭಗವಂತನೇ ಯಾರ್ಯಾರು ಬೇಕೋ ಅವರನ್ನು ಆಕರ್ಷಿಸ್ಕೊತಾ ಇದ್ದಾನೆ. ಇತ್ತೀಚೆಗೆ ಒಂದು ಬಹಳ ಪ್ರಸಿದ್ಧವಾದ ಕ್ಷೇತ್ರದಿಂದ ಒಬ್ಬರು ನನಗೆ ಕರೆ ಮಾಡಿದರು. ಅವರದ್ದು ಒಂದು ದೇವಸ್ಥಾನ ಇದೆ, ಆದರೆ ಅವರು ನಮ್ಮ ವರದರಾಜೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರು. ನಾನಂದೆ, ಅಲ್ಲ ನೀವೇ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರಲ್ಲ ಸರ್, ಯಾಕೆ ಅಂತ. ಅವರಂದ್ರು, ಇಲ್ಲ ಮೇಡಮ್, ನನಗೆ ಆ ಒಂದು ಕೆಂಪು ಶಿಲೆಯ ಶಿವಪ್ಪನನ್ನು ಅವ್ರು ಪೂಜಿಸೋದು ಶಿವಪ್ಪನನ್ನೇ, ಅವರೊಬ್ಬರು ಅರ್ಚಕರೇ, ಅವರಿಲ್ಲ ನಾನು ನೋಡಬೇಕು ಅಂತ ಹೇಳಿ ಬಹುಶಃ ಬಂದು ಹೋಗಿದ್ದಾರೆ ಅನ್ಸುತ್ತೆ. ಸುಮಾರು ಜನ ದೇವಸ್ಥಾನ ಸ್ಥಾಪನೆ ಮಾಡಿದಂಥವ್ರು ಸುಮಾರು ನನ್ನ ಪ್ರಕಾರ ಈ ಒಂದು ವರ್ಷದಲ್ಲಿ ಒಂದು 20-30 ಜನರೊಂದು ಸ್ಥಾಪಕರು ಯಾರಿದ್ದಾರೆ ಅವರೆಲ್ಲ ಬಂದು ನನ್ನ ಕನ್ಸಲ್ಟ್ ಮಾಡಿ ದೇವಸ್ಥಾನ ಬಂದು ದರ್ಶನ ಮಾಡ್ಕೊಂಡೋಗಿ ಅವರ ಒಂದು ಅಭಿಪ್ರಾಯನೂ ತುಂಬ ಒಳಿತಾಗಿದೆ. ಇಲ್ಲ ಸರ್, ಅಲ್ಲ ಏನೋ ಒಂದು ಆಕರ್ಷಣೀಯ ಶಕ್ತಿ ಇದೆ ಅಲ್ಲಿ, ನಮಗೆ ಅರ್ಥ ಆಗ್ತಾ ಇಲ್ಲ. ಅದು ನಾವೇ ದೇವಸ್ಥಾನ ಸ್ಥಾಪಕರಾಗಿದ್ರು ಈ ಒಂದು ದೇವಸ್ಥಾನ ನೋಡಿದಾಗ ನಮ್ಗೇನೋ ಖುಷಿ ಅನ್ನಿಸ್ತಾ ಇದೆ ಅಂತಂದರು. ಹಾಗೆ ನಾವು ಫಸ್ಟ್ ಎಪಿಸೋಡ್ ಮಾಡುವಾಗ ಇಲ್ಲಿ ಏನು ಅಷ್ಟು ದೇವಸ್ಥಾನದ ಒಂದು ಅಭಿವೃದ್ಧಿ ಅನ್ನೋ ಕೆಲಸಗಳು ಏನೂ ಇರಲಿಲ್ಲ. ನಾವು ಅಂದ್ಕೊಂಡಿರಲಿಲ್ಲ ಈ ರೀತಿ ಅಭಿವೃದ್ಧಿ ಆಗುತ್ತೆ ಅಂತೇಳಿ. ನನಗೆ ಒಂದು 25 ವರ್ಷದಿಂದ ಒಬ್ಬರು ಕಸ್ಟಮರ್ ಇದ್ದರು. ಅವರು ಗ್ರಾನೈಟ್ ಬಿಸ್ನೆಸ್ ಮಾಡ್ತಾರೆ. ಸರ್, ಈ ಥರ ಒಂದು ಗರ್ಭಗುಡಿಗೆ ಗ್ರಾನೈಟ್ ಬೇಕು ಅಂತ ಹೇಳಿದೆ. ಆದರೆ ಅವ್ರು ಏನು ಮಾಡೋದು ಅಂತ ಹೇಳಿದ್ರೆ, ಆಯಿತು ಗರ್ಭಗುಡಿಗೆಲ್ಲ ಒಂದು 7,000 ಅಡಿ ಗ್ರಾನೈಟ್ನ ಇಮ್ಮಿಡಿಯೇಟ್ ಅಲ್ಲೇ ಆಫೀಸಲ್ಲಿ ಕೂತು ಇಮ್ಮಿಡಿಯೇಟ್ ಕರೆ ಮಾಡಿದ್ರು. ನಾನು ಯಾರ ಹತ್ರ ಯಾವತ್ತೂ ಏನು ಕೇಳೋದಿಲ್ಲ. ನಾನು ಆ ಥರ ಸುಮ್ಮನೆ ನಾನು ಕೇಳಿದ ತಕ್ಷಣ ಗ್ರಾನೈಟ್ ಕಳಿಸಿದ್ರು. ಇವತ್ತು ಇಡೀ ಹೋಮದ ಸ್ಥಳ ಮತ್ತು ಗರ್ಭಗುಡಿ ಮತ್ತು ಹೊರಗಡೆ ಹಾಗೆ ಇನ್ನೂ ಗ್ರಾನೈಟ್ಗಳು ಮಿಕ್ಕಿದ್ದಾವೆ. ಆ ಥರ ಒಂದು ಹೇಳಿದ ತಕ್ಷಣ ಕೊಡೋಂಥ ಮನ್ಸು ಬಂತಲ್ಲ ಅವ್ರಿಗೆ, ಅದು ಒಂಥರ ಖುಷಿ ಅನಿಸುತ್ತೆ. ಮನಸ್ಸು ಕೊಟ್ಟವನು ಯಾರು? ವರದರಾಜೇಶ್ವರ. ಮತ್ತು ಇನ್ನು ಸುಮಾರು ಜನ ನಾನು ಕಳೆದ ಬಾರಿಯ ವಿಡಿಯೋ ನೋಡಿ ಅದರ ಕಮೆಂಟ್ಸ್ ಓದಿನೇ ಗುರುಗಳನ್ನು ಬಹಳಷ್ಟು ಪ್ರಶ್ನೆಗಳನ್ನು ಕೇಳೋಳಿದ್ದೀನಿ. ಎಲ್ಲರ ಮೇಜರ್ ಕಂಪ್ಲೇಂಟ್ ಒಂದು, ಗುರುಗಳು ಸಿಗ್ತಾ ಇಲ್ಲ, ಯಾಕ್ರಿ ಫೋನ್ ನಂಬರ್ ಹಾಕಿದ್ದೀರಾ, ಫೋನ್ಗೆ ಮಾಡಿ ಸಾಕಾಗಿದೆ, ಯಾರೂ ಎತ್ತಲ್ಲ, ಅಪಾಯಿಂಟ್ಮೆಂಟ್ ಬೇಕು ನಮಗೆ, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತ
ವರದರಾಜೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬಂದರೆ ಗುರುಗಳು ಯಾವಾಗಲೂ ಇಲ್ಲಿರೋದಿಲ್ಲ, ಮಲ್ಲೇಶ್ವರಂನಲ್ಲಿರ್ತಾರೆ ಅಂತ ನಾವು ಕೂಡ ಹೇಳಿದ್ವಿ. ಅಮಾವಾಸ್ಯೆ ಪೂರ್ಣಿಮೆ ಸಮಯಕ್ಕೆ ಮಾತ್ರ ಗುರುಗಳು ಇಲ್ಲಿ ಸಿಗ್ತಾರೆ. ಹಾಗಂತ ಆ ಸಮಯದಲ್ಲಿ ಇಲ್ಲಿ ಜಾತಕ ಪರಿಶೀಲನೆ ಮಾಡೋದಿಲ್ಲ. ಅದನ್ನು ಕ್ಲಿಯರಾಗಿ ನಾವು ಆಗಲೂ ಹೇಳಿದ್ವಿ, ಈಗಲೂ ಹೇಳ್ತಾ ಇದ್ವಿ. ಗುರುಗಳ ಬಾಯಿಂದನೇ ಹೇಳಿಸ್ಬಿಡ್ತೀವಿ ಕೂಡ, ಗುರುಗಳೇ ತಿಳಿಸಿ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಜನರು ಎಲ್ಲೋ ಹೋಗಿ ಲಕ್ಷ ಕಳ್ಕೊಂಡು ಇವನ್ ಯಾವ ಮನುಷ್ಯ ಇಷ್ಟೊಂದು ಸಿಂಪಲ್ ಆಗಿದ್ದಾನಲ್ಲ, ಇವನ ಹತ್ರ ಹೋದ್ರೆ ಒಂದು ಒಳಿತಾಗ್ಬೋದು ಅನ್ನೋದು ಒಂದು ಜನರ ಒಂದು ನಂಬಿಕೆ ಹುಟ್ಟಿದೆ. ಮತ್ತೆ ಬಂದವರು ಅಷ್ಟೇ, ನಾನು ಹೇಳೋದಲ್ಲ 25-30 ವರ್ಷದಿಂದ ನಾನು ಏನೋ ಜ್ಯೋತಿಷ್ಯ ಮಾಡ್ತಾ ಇದ್ದೀನಿ. ಸುಮಾರು 98 ಜನಕ್ಕೆ 100ರಲ್ಲೇ ಖಂಡಿತ ಒಳಿತಾಗಿರುತ್ತೆ. ಮತ್ತೆ ಸಿಂಪಲ್ ರೆಮಿಡೀಸ್ ಇರುತ್ತೆ. ನಾನು ಯಾರಿಗೂ ಹೋಮ ಬರ್ಕೊಟ್ಟಿದ್ದು ಇದುವರೆಗೂ ಜೀವಮಾನದಲ್ಲಿಲ್ಲ. ಮತ್ತೆ ಆಡಂಬರದ ಒಂದು ಪೂಜೆಗಳು ಮಾಡಿಸೋದಿಲ್ಲ. ಅದು ಜನರಲ್ಲಿ ಎಲ್ಲೋ ಒಂದು ರೀತಿ ಆಕರ್ಷಣೆ ಆಗ್ತಾ ಇದೆ ಅನ್ಸುತ್ತೆ ಅದನ್ನು. ಮತ್ತೆ ನಾನು ಒಬ್ಬನೇ ಹೇಳಬೇಕಿದ್ದು ಬ್ರಾಂಚ್ ಆಫೀಸ್ ಮಾಡೋಕ್ಕಾಗೋದಿಲ್ಲ, ಅಲ್ಲೊಂದು ಮಾಡಿ ಹೌದು ಬೇರೆಯವ್ರನ್ನ ಕೂರ್ಸಕ್ಕೆ ಆಗೋದಿಲ್ಲ ಇದು. ಅದರಿಂದ ಜನನೂ ಸ್ವಲ್ಪ ಅರ್ಥ ಮಾಡಿಕೊಂಡು ನಮಗೂ ಸಮಯ ಕೊಡಬೇಕು, ಅವರು ಸಮಯ ತೊಗೊಂಡು ಬಂದರೆ ಖಂಡಿತ. ನಾನು ಅಪಾಯಿಂಟ್ಮೆಂಟ್ ನಂಬರ್ ಅಂತ ಮಾಡಿದ್ದೀನಿ. ನಾನು ಫಸ್ಟ್ ವಿಡಿಯೋ ಮಾಡಿದಾಗ ಆಫೀಸ್ ಮುಂದೆ ದಿನಕ್ಕೆ ಒಂದು 200-300 ಜನ ಬಂದು ನಿಂತ್ಬಿಡೋರು, ರಾತ್ರಿ ಎಲ್ಲ ಬಂದು ರೈಲ್ವೆ ಸ್ಟೇಷನ್ ಮಲಗಿಬಿಡೋರು. ಆ ಒಂದು ಸಮಸ್ಯೆಗಳು ಜನಕ್ಕೆ ಆಗಬಾರ್ದು ಅಂತೇಳಿ ಒಂದು ಅಪಾಯಿಂಟ್ಮೆಂಟ್ ನಂಬರ್ ಮಾಡಿದ್ದೀನಿ. ಅಪಾಯಿಂಟ್ಮೆಂಟು ಬೆಳಗ್ಗೆ 10ರಿಂದ 11 ಗಂಟೆ ಮಾತ್ರ ಆನ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ದಿನಕ್ಕೆ 15 ಜನ ನಾನು ನೋಡ್ಬೋದು ಅಷ್ಟೇ. ಗುರುಗಳ ಒಂದು ಆಫೀಸಲ್ಲಿ ಕೆಲಸ ಮಾಡೋರು ಕೂಡ ಹೇಳ್ತಾ ಇದ್ರು ನಮಗೆ, ಗುರುಗಳ ಪ್ರಾರಂಭದಲ್ಲಂತೂ ಏನೂ ತೋಚ್ದಂತಾಗಿ ಅವರೇ ಮಂಕಾಗ್ಬಿಟ್ಟಿದ್ರು. ತುಂಬ ಜನ ಬರೋದು, ಮನೆ ಮುಂದೆ ನಿಲ್ಲೋದು, ಕೆಲವೊಮ್ಮೆ ನಮ್ಮ ನೋಡಿ ಅಂತ ಗಲಾಟೆ ಆಗುವಂಥದ್ದು. ಮತ್ತು ನಾವು ಊರಿಂದ ಬಂದ್ಬಿಡ್ತೀವಿ, ಉಳ್ಕೊಳ್ಳೋಕೆ ಜಾಗ ಇಲ್ಲ ಅಂದಾಗ ನಮಗೂ ಕಷ್ಟ ಅನಿಸೋದು. ಹಾಗಾಗಿ ಗುರುಗಳೇ ಹೇಳಿದ ಹಾಗೆ 10ರಿಂದ 11 ಗಂಟೆ ಒಳಗೆ ಅಪಾಯಿಂಟ್ಮೆಂಟ್ ಕೊಡಲಾಗತ್ತೆ. ಸೊ ಆ ನಂಬರಿಗೆ ಫಸ್ಟ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು, ಅಪಾಯಿಂಟ್ಮೆಂಟ್ ಸಿಕ್ಕಿದೆ ಅಂತ ಖಾತ್ರಿ ಆದಮೇಲೆ ಮಾತ್ರ ಮಲ್ಲೇಶ್ವರಂನಲ್ಲಿ ತಾವು ವರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆನೇ ಗುರುಗಳ ಮನೆ ಇರೋವಂಥದ್ದು, ರೈಲ್ವೆ ಸ್ಟೇಷನ್ ಹತ್ತಿರ. ಸೊ ಹಾಗಾಗಿ ಅಲ್ಲಿ ಹೋಗಿ ಅಂತ ಹೇಳ್ತಾ, ಗುರುಗಳೇ ನಿಮ್ಮ ಬಾಯಿಯಿಂದಲೇ ಅಪಾಯಿಂಟ್ಮೆಂಟ್ ನಂಬರ್ ಹೇಳ್ಬಿಡಿ ಒಂದ್ಸರಿ. ಬೆಳಿಗ್ಗೆ 10ರಿಂದ 11 ಗಂಟೆಗೆ ನಾನೊಂದು ನಂಬರ್ ಸಂಖ್ಯೆ ಹೇಳ್ತೀನಿ, 9611 74 5407. 9611 74 5407. 5407. ಓಕೆ, ನಂಬರ್ಗೆ ಕರೆ ಮಾಡ್ಕೊಳ್ಳಿ. ಅಪಾಯಿಂಟ್ಮೆಂಟ್ ಸಿಕ್ಕಿದ್ರೆ ಮಾತ್ರ ಬನ್ನಿ. ಗುರುಗಳೇ, ಎಲ್ಲ ವೀಕ್ಷಕರ ಪರವಾಗಿ, ಯಾರೆಲ್ಲ ಇನ್ನೂ ನಿಮ್ಮನ್ನ ರೀಚ್ ಆಗಕ್ಕೆ ಸಾಧ್ಯವಿಲ್ಲ ಅಂಥವ್ರ ಪರವಾಗಿ ಒಂದು ಪ್ರಶ್ನೆ. ಅಂದರೆ ಸಾಮೂಹಿಕವಾಗಿ ಮನಸ್ಸಲ್ಲಿ ತುಂಬ ದುಗ್ಗುಡ ಇದೆ, ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ. ಆರ್ಥಿಕ ಸಮಸ್ಯೆ ಆಗಿರ್ಬೋದು, ದಾಂಪತ್ಯ ಸಮಸ್ಯೆ ಆಗಿರ್ಬೋದು, ಮಕ್ಕಳಾಗಿಲ್ಲ ಅನ್ನೋದಾಗಿರ್ಬಹುದು, ಅಥವಾ ಪ್ರಮೋಷನ್ ಆಗಿಲ್ಲ, ಆ ರೀತಿ ಎಲ್ಲ ಏನೇ ಸಮಸ್ಯೆಗಳಿದ್ರೂ ಒಂದು ಸರಳವಾಗಿರುವಂಥ ಮಂತ್ರವನ್ನು, ಎಲ್ಲದಕ್ಕೂ ಕೂಡ ಎಲ್ಲ ಸಮಸ್ಯೆಗೂ ಪರಿಹಾರ ಹೇಳುವಂಥ ಒಂದು ಸರಳ ಮಂತ್ರ ಹೇಳೋದಾದ್ರೆ ಯಾವ್ದು ಹೇಳ್ಬೋದು? ಸರಳ ಮಂತ್ರ ನಿಮಗೆ ನೋಡಿ, ಪ್ರಪಂಚಕ್ಕೆ ಬೆಳಕು ನೀಡುವಂಥವನು ಸೂರ್ಯ. ಆ ಸೂರ್ಯಂದು ಸೂರ್ಯ ಅಷ್ಟಕ ಅಂತ ಒಂದು ಮಂತ್ರ ಬರುತ್ತೆ. ಹೌದು, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಏನೇ ಸಮಸ್ಯೆ ಇದ್ರೂ ಫಸ್ಟ್ ಅದನ್ನು ಪಠನೆ ಮಾಡಲಿ. ಪಠನೆ ಮಾಡಿ ಒಂದು 3 ತಿಂಗಳ ನಂತರ ಅವ್ರಿಗೇನು ಆಗಿಲ್ಲ ಅಂದಾಗ ನನ್ನ ಹತ್ರ ಬಂದಾಗ ಬೇರೆ ಮಂತ್ರಗಳನ್ನ ಅವ್ರಿಗೆ ಖಂಡಿತ ನಾನು ಬರ್ಕೊಡ್ತೀನಿ. ನಾನು ಹೇಳಿದ್ನಲ್ಲ, ನನ್ನ ಜನ ಹುಡ್ಕೊಂಡ್ ಬರ್ತಾ ಇರೋದು ಅದಕ್ಕೆ. ಎಲ್ಲೆಲ್ಲೋ ಹೋಗಿ ಲಕ್ಷ ಪೂಜೆ ಮಾಡಿಸಿದ್ದೀವಿ ಸರ್, ನಮ್ಗೇನು ಆಗ್ತಾ ಇಲ್ಲ, ನಾವು ಮಂತ್ರ ಓದಿದ್ವಿ, ನಮ್ಮ ಮಗುಗೆ ಈ ಥರ ಆಯಿತು, ಒಳ್ಳೇದಾಯಿತು, ವಿದ್ಯೆ ಇರಲಿಲ್ಲ, ಈ ಮಂತ್ರ ಓದಿದ ತಕ್ಷಣ ತುಂಬ ಚೆನ್ನಾಗಿ ಮಾಡ್ತು ನನ್ನ ಮಗ ಅಂತಾರೆ. ನನಗೆ ಈ ಒಂದು 30 ಇಯರ್ಸಲ್ಲಿ ಆ ಜನ ಬಂದು ಆ ಕಾಮೆಂಟ್ಸ್ ಕೊಡ್ತಾರಲ್ಲ, ಅದೇ ನಂಗೆ ತುಂಬ ದೊಡ್ಡ ಖುಷಿ ಕೊಡುವಂಥದ್ದು. ಕಬ್ಬಾಳಮ್ಮ ತಾಯಿ ಕನಸಿನಲ್ಲಿ ಬಂದು ಜ್ಯೋತಿಷ್ಯದ ಪಾಠವನ್ನು ಮಾಡಿರುವಂಥದ್ದು, ನಿಮಗೆ ಹಾಗೆ ತಾಯಿಯ ದಯೆಯಿಂದ ಬೇರೆಯವರ ಒಂದು ಜಾತಕವನ್ನು ಪರಿಶೀಲನೆ ಮಾಡೋ ಅಂತಹ ಒಂದು ಜ್ಞಾನವನ್ನು ಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ ನಿಜಕ್ಕೂ ಅದೆಷ್ಟು ಜನ್ಮದ ಪುಣ್ಯದ ಫಲವೋ ಏನೋ. ತುಂಬ ಒಳ್ಳೆ ಕೆಲಸ ಮಾಡ್ತೀರ. ಜೊತೆಗೆ ಇನ್ನೊಂದು ನನಗೆ ಖುಷಿ ತರುವಂಥದ್ದು, ಈಗಲೂ ಕೂಡ ಗುರುಗಳು ಕಳೆದ ಬಾರಿ ಹೇಳಿದ ರೀತಿಯೇ ಸೈನಿಕರು ಬಂದರೆ, ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಿರುವಂಥವ್ರು ಬಂದರೆ, ಯಾರಾದರೂ ಕಳೆದು ಹೋಗಿದ್ದಾರೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟಿಂದ ಬಂದರೆ ಅವ್ರ ಹತ್ರ ದುಡ್ಡನ್ನು ತೆಗೆದುಕೊಳ್ತಾ ಇಲ್ಲ ನೀವು ಕನ್ಸಲ್ಟೇಷನ್ಗೆ. ಯಾರತ್ರ ತಗೊಳ್ಳಲ್ಲ, ಯಾಕಂದ್ರೆ ಅವರೇ ಏನೋ ಬಾಧೆಯಿಂದ ಬಂದಿರ್ತಾರೆ. ಅವ್ರ ಹತ್ರ ದುಡ್ಡು ಕಿತ್ಕೊಂಡು ನಾವು ಬದುಕಬೇಕು ಅನ್ನೋದು ಖಂಡಿತ ನಂಗೆ ಅನ್ಸಲ್ಲ. ಮತ್ತೆ ದೇಶ ಸೇವೆ ಮಾಡುವಂತ ಸೈನಿಕರಿಗೆ ಅವ್ರ ಹತ್ರ ನಾವು ಯಾಕೆ ದುಡ್ಡು ತಗೋಬೇಕು ಅನ್ನೋದು ನನ್ನ ಒಂದು ಕಾನ್ಸೆಪ್ಟ್. ಅದೊಂದೇ ಅಲ್ಲ, ಕೆಲವೊಂದು ಸಮಯದಲ್ಲಿ ನನಗೆ ಬೇಡ ಅನ್ನಿಸ್ದಾಗ ಅವ್ರ ಹತ್ರ ನಾನು ದುಡ್ಡು ತಗೊಳ್ಳೋದಿಲ್ಲ. ಮತ್ತೆ ಈಗ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, 1000 ರೂಪಾಯಿ ಫೀಸ್ ಅಂತ ಮಾಡಿದ್ದೀನಿ ಈಗ. ಯಾಕಂತ ಹೇಳಿದ್ರೆ ಇವಾಗ ಕೆಲವರ ಒಂದು ಅಭಿಪ್ರಾಯ ಏನಾಗಿದೆ ಅಂತ ಹೇಳಿದ್ರೆ, ನಾವು ಇಲ್ಲಿ ದೇವಸ್ಥಾನ ಮಾಡಿದಾಗ್ಲೂ ಇಲ್ಲಿ ಇವರು ದುಡ್ಡು ಮಾಡೋಕ್ಕೆ ಬಂದವ್ರು ಅನ್ನೋ ರೀತಿಯಲ್ಲಿ ಒಂದು ಅಭಿಪ್ರಾಯ ಇತ್ತು ಜನರಲ್ಲಿ. ಖಂಡಿತ ನಾನು ದೇವಸ್ಥಾನದಿಂದ ದುಡ್ಡು ಮಾಡಿ ನಾವು ಬದುಕಬೇಕು, ನಮ್ಮ ಕುಟುಂಬವನ್ನು ಸಾಕಬೇಕು ಅನ್ನೋದು ಖಂಡಿತ ನನ್ನ ಕಾನ್ಸೆಪ್ಟಲ್ಲಿ ಇಲ್ಲ. ಭಕ್ತಾದಿಗಳಿಂದ ಬಂದಂಥ ಒಂದು ದಾನಗಳೇನಿರ್ತವೆ
ಅವೆಲ್ಲ ದೇವಸ್ಥಾನ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಮಾಡ್ತೀವಿ ಹೊರತು ನಮ್ಮ ಸ್ವಂತಕ್ಕೆ ಖಂಡಿತ ಯಾವತ್ತೂ ನಾನು ಉಪಯೋಗ ಮಾಡೋದಿಲ್ಲ. ಮತ್ತು ಒಂದು ಗಾದೆ ಇದೆ, ಶಿವನ ದುಡ್ಡು ತಿಂದವ್ರಿಗೆ ಕುಲನಾಶ ಆಗುತ್ತೆ ಅನ್ನೋದು ಒಂದು ಇದು ಇದೆ. ಅಂಥ ಒಂದು ಮಾತುಗಳನ್ನ ನಾವು ಕೇಳಿಸ್ಕೊಂಡು ಬೆಳೆದಂಥವ್ರು ನಾವು. ಅಂಥ ಒಂದು ಇದರಲ್ಲಿ ಇಲ್ಲಿ ದುಡ್ಡು ಮಾಡಬೇಕು ಅಥವಾ ಏನೋ ಇಲ್ಲ ಒಂದು ಸಾಮ್ರಾಜ್ಯ ಮಾಡಬೇಕು ಅನ್ನೋದಲ್ಲ. ಇದು ನಾನು ಅಂದ್ಕೊಳ್ಳೋದು ಯಾವುದೋ ಒಂದು ಜನ್ಮದ ಒಂದು ಸುಕೃತ ಅಥವಾ ಏನೋ ಒಂದು ಬ್ಯಾಲೆನ್ಸ್ ಉಳಿಸಿರ್ತೀವಿ, ಅದು ಇವತ್ತು ಬಂದು ಇಲ್ಲಿ ನಾವು ತೀರಿಸ್ತಾ ಇದ್ದೀವಿ ಅನಿಸುತ್ತೆ. ಬಹುಶಃ ಕಳೆದ ಬಾರಿ ಬಂದಾಗ ಇಲ್ಲಿಗೆ ಇಂತಿಷ್ಟು ಪೂಜೆಗೆ ದುಡ್ಡು ಆ ಥರದ್ದು ನಾವೇನೂ ನೋಡಿರಲಿಲ್ಲ. ಈಗ ಯಾಕೆ ಹಾಕಲಾಗಿದೆ ಅಂತ ಹೇಳಿದ್ರೆ, ಗುರುಗಳೇ ಹೇಳಿದ ಹಾಗೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲಿಕ್ಕಾಗಿ ನಮ್ಮದೊಂದು ಪುಟ್ಟ ಸಹಾಯ ಮತ್ತು ದೇವಸ್ಥಾನಗಳಿಗೆ ಹೋದಾಗ ಕೂಡ ಬರಿಗೈಯಲ್ಲಿ ಹೋಗಬಾರ್ದು ಅನ್ನೋ ಒಂದು ಮಾತು ಕೂಡ ಇದೆ. ಹಾಗಾಗಿ ನಿಮ್ಮ ಕೈಲಾದಷ್ಟು ಬಂದು ಇಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಹೋಗಿ, ಅಥವಾ ತುಂಬ ದೊಡ್ಡ ದೊಡ್ಡ ಮಟ್ಟದ ಪೂಜೆಯನ್ನೇನು ತಾವಿಲ್ಲಿ ಏನೂ ಮಾಡಿಸೋದಿಲ್ಲ. ಇಲ್ಲಿ ಮುಖ್ಯವಾಗಿ ಕೂಷ್ಮಾಂಡ ಆರತಿ ಅಷ್ಟೇ, 251 ರೂಪಾಯಿ ಕೂಷ್ಮಾಂಡ ಆರತಿ ಇರುತ್ತೆ. ಅದನ್ನ ಆರತಿ ಮಾಡಿಸ್ಕೊಂಡು ಸಾಕಾಗುತ್ತೆ. ಮತ್ತೆ ಪ್ರತಿ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳಲ್ಲಿ ಕಾಲಭೈರವ ಸಹಿತ ಪ್ರತ್ಯಂಗಿರ ಹೋಮ. ಪ್ರತ್ಯಂಗಿರ ಹೋಮ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದಾಗ, ಮನೇಲಿ ಏನೋ ಒಂದು ಕಾಡಾಟ ಇರುತ್ತೆ. ಇವಾಗ ಎಷ್ಟೋ ಜನ ಬಂದು ಹೇಳ್ತಾರೆ, ಗುರುಗಳೇನು ಅಡುಗೆ ಮೇಲೆ ನಿಂತಿರ್ತೀನಿ, ಏನೋ ಒಂದು ನೆರಳು ಹೊಡೆದಾರ್ದಂಗೆ ಇರುತ್ತೆ, ನಾವು ಬೆಡ್ರೂಮಲ್ಲಿ ಮಲಗಿರ್ತೀವಿ, ಯಾವುದೋ ಒಂದು ನೆರಳು ನಮ್ಮನ್ನು ನೋಡ್ದಂಗೆ ಇರುತ್ತೆ. ಅಂಥವ್ರು ಬಂದು ಇಲ್ಲಿ ಹೋಮಗಳನ್ನ ಮಾಡಿ ಅನೇಕ ಜನರು ಒಳಿತನ್ನು ಕಂಡಿದ್ದಾರೆ. ಅದು ಅಂಥ ಭಾವನೆಗಳು ಯಾರಿಗ ಇದ್ದರೆ ಖಂಡಿತ ಬಂದು ಕೆಲವು ಮಂತ್ರಗಳು ಬರ್ಕೊಡ್ತೀನಿ, ಆ ಮಂತ್ರ ಓದಲಿ. ಮತ್ತು ಹಾಗೆ ಇಲ್ಲಿ ಪ್ರತ್ಯಂಗಿರ ಹೋಮಕ್ಕೆ ಪಾಲ್ಗೊಂಡು ಆ ಹೋಮದಲ್ಲಿ ಒಂದು 3 ಹಿಡಿ ಮೆಣಸಿನ್ಕಾಯಿನ ಅವರ ಮುಖಕ್ಕೆ ಸುತ್ತಿ ಆ ಹೋಮಕ್ಕೆ ಹಾಕಿದ್ರೆ ಎಂಥ ಒಂದು ನೆಗೆಟಿವ್ ಎನರ್ಜಿಸ್ ಇದ್ರು, ಯಾರೇ ಒಂದು ಮಾಟ ಮಂತ್ರ ಮಾಡಿದ್ರು, ಆ ಹೋಮದಿಂದ ಖಂಡಿತ ದೃಷ್ಟಿ ಎಲ್ಲ ಕಳಿಯುತ್ತೆ ಅನ್ನೋ ಕಾರಣಕ್ಕೆ. ಕಣ್ ದೃಷ್ಟಿ ಅಷ್ಟೊಂದು ಪರಿಣಾಮಕಾರಿ. ದೃಷ್ಟಿ ಬಿದ್ದರೂ ಕಣ್ ದೃಷ್ಟಿ ಬೀಳಬಾರ್ದು ಅಂತ, ಅದು ಎಸ್ಪೆಷಲಿ ಮನುಷ್ಯಂದು. ಆ ದೃಷ್ಟಿ ಬಿದ್ದಾಗ ಕೆಲವರಿಗೆ ತುಂಬ ಆ ಥರ ಸುಮಾರು ಸಾವಿರಾರು ಜನ ಬರ್ತಾರೆ, ಸರ್ ಫಂಕ್ಷನ್ ಬಂದೆ ಮೈ ಕೈ ನೋವು, ಎದ್ದೊಳಕ್ಕಾಗ್ತಾ ಇಲ್ಲ ಅಂತಾರೆ. ಅಂಥವ್ರು ಬಂದು ಇಲ್ಲಿ ದೃಷ್ಟಿಯನ್ನು ತೆಗೆಸ್ಕೊಂಡ್ರೆ ಖಂಡಿತ ಪರಿಹಾರ ಆಗುತ್ತೆ. ಪರಿಹಾರ ಆದಂಥ ಸಾವಿರಾರು ಉದಾಹರಣೆಗಳ ನಾನು ಕೇಳ್ಕೊಟ್ಟಿದ್ದೀನಿ. ಕ್ಯಾನ್ಸರ್ ಪೇಷಂಟ್ ಅಮ್ಮ, ಡಾಕ್ಟ್ರು ಇನ್ನೇನು ಉಳಿಯೋದಿಲ್ಲ ಅಂತ ಹೇಳೋದು ಕಳಿಸಿದ್ದಾರೆ. ಅವ್ರಿಗೆ ಎನಿ ಟೈಮು ಹೊಟ್ಟೆಯಲ್ಲಿ ನೀರು ಸೇರ್ಕೊಳ್ಳೋದು, ಅದನ್ನು ಡಾಕ್ಟ್ರು ಇನ್ನು ಮುಗೀತು ಕತೆ ಅಂತ ಹೇಳಿದ್ದಾರೆ. ಅವ್ರು ಮೋಸ್ಟ್ಲಿ ಬರ್ಬೋದು ಏನೋ ಹೀಗಾಗಿ. ಅವರು ಬಂದರು ನನ್ನ ಆಫೀಸ್ಗೆ, ಕೆಲವು ಮಂತ್ರ ಬರ್ಕೊಟ್ಟೆ. ಆ ಮಂತ್ರ ಓದಿದ್ಮೇಲೆ ಅವ್ರು ಅಡ್ಮಿಟ್ ಆದಂಥವ್ರು ಆಚೆ ಬಂದು ಇವತ್ತು ಇಲ್ಲಿ ಬಂದು ಹೋಮಕ್ಕೆ ಕೂರೋವಂಥ ರೀತಿಯಲ್ಲಿ ಬರ್ತಾ ಇದ್ದಾರೆ. ಅದು ತುಂಬ ಚೆನ್ನಾಗೂ ಆಗಿದ್ದಾರೆ. ಈಗ ಈ ಥರ ಅಂಥ ಒಂದು ಉದಾಹರಣೆಗಳು ನೋಡಿದಾಗ ತುಂಬ ನನಗೆ ಸಂತೋಷ ಆಗುತ್ತೆ, ಖುಷಿ ಅನಿಸುತ್ತೆ. ಹೌದು, ಡಾಕ್ಟ್ರಿಂದ ಆಗದೇ ಇರೋಂಥ ಕೆಲವೊಂದು ಸಮಸ್ಯೆಗಳು, ಮತ್ತು ಕೆಲವೊಬ್ಬರು ಡಾಕ್ಟರ್ಸೇ ಬರ್ತಾರೆ, ಬಂದಾಗ ಅವ್ರಿಗೆ ಮಂತ್ರ ಬರ್ಕೊಟ್ಟಾಗ ಇಲ್ಲ ಸರ್ ಏನೋ ಒಂದು ಒಳ್ಳೇದಿದೆ, ಏನೋ ಶಕ್ತಿ ಇದೆ ಇದರಲ್ಲಿ ಅಂತಾರೆ. ಖಂಡಿತ ಖುಷಿ ಅನಿಸುತ್ತೆ ಅವೆಲ್ಲ ನಮಗೆ ಆ ವಿಚಾರಗಳು ಕೇಳಿದಾಗ. ನಮ್ಮ ಮನೆಯವ್ರು ಪಾರ್ವತಿ ಅಂದ್ಬಿಟ್ಟು ಆರೋಗ್ಯ ಸರಿಗಿರಲಿಲ್ಲ. ಗುರುಗಳ ಹತ್ರ ಬಂದಿದ್ವಿ. ಗುರುಗಳು ಒಂದು ಮಂತ್ರ ಬರ್ಕೊಟ್ರು. ಆ ಮಂತ್ರ ಓದ್ತಾ ಇದ್ದಾಗ ದೇವಸ್ಥಾನ ಸನ್ನಿಧಿಗೆ ಒಂದು ಸಲ ಸನ್ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ರು. ಜೂನ್ 15ನೇ ತಾರೀಕು ಸನ್ನಿಧಾನಕ್ಕೆ ಬಂದ್ವಿ. ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಬರ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳ್ಬೇಕಾದ್ರೆ ಬ್ರೆಸ್ಟ್ ಕ್ಯಾನ್ಸರು, ಅವ್ರ ಹೊಟ್ಟೆಯಲ್ಲಿ ನೀರು ಸೇರ್ತಾಯಿತ್ತು, 4ನೇ ಸ್ಟೇಜು. ಆದರೆ ಇವತ್ತು ಯಾವ ಸ್ಟೇಜು ಇಲ್ಲ, ಯಾವ ಇದಿಲ್ಲ. ಡಾಕ್ಟ್ರ್ ಹೇಳ್ತಾರೆ ಏನು ತೊಂದರೆನೇ ಇಲ್ಲ, ನೀವು ಆರೋಗ್ಯವಾಗಿದ್ದೀರಾ. ಆರೋಗ್ಯ ಸಮಸ್ಯೆ ಇರೋರು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಇಲ್ಲಿ ಬಂದು ಕೇಳ್ಕೊಂಡ್ರೆ 100% ಕ್ಯೂರ್ ಆಗ್ತಿತ್ತೆ. ಎಂಥ ಕ್ಯಾನ್ಸರ್ ಆಗಿರಲಿ ಇಲ್ಲಿ ಬಂದು ಸ್ವಾಮಿಗಳ ಹತ್ರ ಒಂದು ಮಂತ್ರ ಹೇಳ್ಕೊಡ್ತಾರೆ. ಮಂತ್ರ ಕಲ್ತ್ಬಿಟ್ಟು ದೇವಸ್ಥಾನಕ್ಕೆ ಬಂದು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಬರಲಿ. ಎಂಥ ಕಾಯಿಲೆ ಇರಲಿ ಅವರು ನಾನು ಕೇಳ್ಕೊಳ್ಳೋದು ಇಷ್ಟೇ, ಬಂದು ಕೇಳಿ ದೇವ್ರು 100% ಒಳ್ಳೇದಾಗುತ್ತೆ. ನಾವು ಉದಾಹರಣೆ ನಮ್ಮ ಮನೆಯವರು ಯಾವ ಸ್ಟೇಜಲ್ಲಿ ಇದ್ರು ಅಂದರೆ ಉಳಿಯೋದೇ ಗ್ಯಾರಂಟಿ ಇರಲಿಲ್ಲ, ಆ ಥರ ಡಾಕ್ಟ್ರ್ ಹೇಳಿದರು. ಈಗ ನೋಡಿದ್ರೆ ಅವ್ರು ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಹೊಟ್ಟೆ ತುಂಬ ಊಟ ಮಾಡ್ತಾರೆ, ವಾರಕ್ಕೆ 3 ಲೀಟ್ರ್ ನೀರು ಸೇರ್ಬೇಕಾಯ್ತು, ಎಲ್ಲ ಸರವಾಗಿದೆ. ಆದ್ದರಿಂದ ದಯವಿಟ್ಟು ಯಾರೇ ಆಗಲಿ ವರದರಾಜೇಶ್ವರ ದೇವಸ್ಥಾನಕ್ಕೆ ಬನ್ನಿ, ಸನ್ನಿಧಾನಕ್ಕೆ ಬಂದು ಕೇಳ್ಕೊಳ್ಳಿ. ಭಗವಂತ ಖಂಡಿತ ಒಳ್ಳೇದು ಮಾಡ್ತಾನೆ. ಎಂಥ ಕಾಯಿಲೆ ಇದ್ರೂ ಗುಣ ಆಗುತ್ತೆ 100%. ಅದು ನಾವು ನಮ್ಮ ಮನೆಯವರೇ ಉದಾಹರಣೆ, ಅದಕ್ಕೆ ಬೇರೆ ಏನಿಲ್ಲ. ಅದು ಗುರುಗಳೇ, ಕೆಲವರು ತುಂಬ ಬುದ್ಧಿವಂತರು ಅಂತ ಅಂದ್ಕೊಂಡಿರೋರು ಒಂದು ಮಾತು ಹೇಳ್ತಿರ್ತಾರೆ, ಹಳೇದೆಲ್ಲ ಗೊಡ್ಡ ಸಂಪ್ರದಾಯ, ಯಾವ ಮಂತ್ರ ಯಾವ ಶಾಸ್ತ್ರ, ಮಂತ್ರದಿಂದ ಏನು ಮಾವಿನಕಾಯಿ ಉದುರತ್ತಾ ಅನ್ನೋ ರೀತಿ ಮಾತಾಡ್ತಾರೆ. ಆದರೆ ನೀವು ಹೇಳ್ತಾ ಇದ್ದೀರಾ, ಒಂದು ಮಂತ್ರದಿಂದ ನಾವು ಎಷ್ಟೋ ಜನರ ಒಂದು ಆರೋಗ್ಯ ಸುಧಾರಿಸಿದ್ದೀವಿ ಅಂತ ತಾವು ಹೇಳ್ತಿದ್ದೀರಿ. ಪ್ರತಿಯೊಬ್ಬರು ಮಂತ್ರಗಳು ಓದ್ಬೋದು. ಮತ್ತೆ ಮಂತ್ರ ಅಂದ್ರೆ ತುಂಬಾ ಕ್ಲಿಷ್ಟವಾದಂತ ನಾವು ಬರ್ಕೊಡೋದಿಲ್ಲ. ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಭಾವ ಬೀರುತ್ತಂಥದ್ದು ನವಗ್ರಹಗಳು ಮಾತ್ರ. ಆ ನವಗ್ರಹಕ್ಕೆ ಸಂಬಂಧಪಟ್ಟಂತ ಮಂತ್ರಗಳು ಮಾತ್ರ ಬರ್ಕೊಡೋದು. ಅದರಲ್ಲಿ ಅವ್ರಿಗೆ ಸುಧಾರಣೆ ಆಗುತ್ತೆ. ಎಷ್ಟೋ ಜನಕ್ಕೆ ಆರೋಗ್ಯ ವಿಚಾರ ಇರ್ಬೋದು, ಎಜುಕೇಶನ್ ಇರ್ಬೋದು, ವೈವಾಹಿಕ ಜೀವನ ಇರ್ಬೋದು, 10 ವರ್ಷ ಗಂಡ ಹೆಂಡತಿ ದೂರ ಇದ್ದಂಥವ್ರು ಆ ಮಂತ್ರಗಳನ್ನ ಓದಿ, ಸರ್ ಇದು ಓದ್ದೆ, 1 ವಾರದಾಗ ಕರೆ ಮಾಡಿದ್ರು, ಇವಾಗ ಜೊತೆಲಿದ್ದೀವಿ, ಚೆನ್ನಾಗಿದ್ದೀವಿ ಅಂತಾರೆ.
ಅಷ್ಟು ಶಕ್ತಿದಾಯಕ. ನನ್ನ ಈ ಒಂದು 25-30 ವರ್ಷದಲ್ಲಿ ನಾನು ನೋಡ್ಕೊಂಡ್ಬಂದ ಸಾವಿರಾರು ಜನರು ನೋಡಿದ್ದೀನಿ, ಒಬ್ಬರಿಬ್ಬರಲ್ಲ. ಆ ಮಂತ್ರದಿಂದ ಒಳಿತನ ಕಂಡಂಥವರು ಸಾವಿರಾರು ಜನ ಇದ್ದಾರೆ. ಅದರಿಂದ ಪ್ರತಿಯೊಬ್ಬರು ಮಂತ್ರವನ್ನು ಉಚ್ಚಾರಣೆ ಮಾಡಿ ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕು ಅವೆಲ್ಲ ಏನೂ ಇಲ್ಲ. ಎಲ್ರಿಗೂ ಭಗವಂತ ಒಬ್ಬನೇ, ಎಲ್ಲರೂ ಪಠನೆ ಮಾಡ್ಬೋದು. ನಮಸ್ತೆ. ನಾನು ಈ ದೇವಸ್ಥಾನನ ಹೀಗೆ ನಾನು ಯಾವುದಾದ್ರೂ ಒಂದು ಶ್ಲೋಕನೋ ದೇವ್ರದೇನೋ ನೋಡಬೇಕು ಅಂದ್ಕೊಂಡು ಯೂಟ್ಯೂಬ್ ಚೆಕ್ ಮಾಡ್ತಾಯಿದ್ದೆ. ಮುಖ್ಯವಾಗಿ ನನ್ನ ಮಗನ ಕಲ್ಯಾಣ ಆಗಬೇಕಿತ್ತು, ಡಿಲೇ ಆಗ್ತಾಯಿತ್ತು. ಆ ಸಂದರ್ಭದಲ್ಲಿ ನನಗೆ ಇದು ಕುಂಬಳಕಾಯಿ ದೀಪ ಹಚ್ಚೋ ಅಂಥದ್ದು ಚಿತ್ರ ಕಾಣಿಸ್ತು. ಏನಿರ್ಬೋದು ಇದು ವಿಶೇಷ ಅಂದ್ಬಿಟ್ಟು ನಾನು ನೋಡಿದಾಗ ಅದರ ಮಹಿಮೆ ಎಲ್ಲನೂ ಗೊತ್ತಾಯಿತು, ದೇವ್ರ ಮಹಿಮೆ ಎಲ್ಲ ಗೊತ್ತಾಯಿತು. ಈ ಶಿಲೆ ಬಂದುಬಿಟ್ಟು ನರ್ಮದಾ ನದಿನಲ್ಲಿ ಸಿಕ್ಕಿರೋ ಅಂಥದ್ದು ತುಂಬ ಶಕ್ತಿಯುತವಾದಂತಹ ಒಂದು ಶಿಲೆ ಆಗಿದೆ, ಶಿವನ ಶಿಲೆ ಆಗಿದೆ, ವರದರಾಜೇಶ್ವರ. ಆಮೇಲೆ ನಾನು ಇಲ್ಲಿಗೆ ಬಂದಾಗ ಫಸ್ಟ್ ಟೈಮ್ ನಾನು ಜಾಬ್ ಮುಗಿಸ್ಕೊಂಡು ಬಂದೆ. ಇಲ್ಲಿಗೆ ಬಂದಾಗ ನಾನು ಒಬ್ಬಳೇ ಬಂದ ತಕ್ಷಣವೇ ಅವರು ನಾನೇನು ಹೇಳಲೇ ಇಲ್ಲ, ಬನ್ನಿ ದೀಪ ಹಚ್ಚಿ. ನನ್ನ ಸಂಕಲ್ಪನೂ ಇರಲಿಲ್ಲ ಆಗ, ಬನ್ನಿ ದೀಪ ಹಚ್ಚಿ ಅಂದರು. ಸೊ ಏನೋ ದೇವ್ರದ್ದು ಇರ್ಬೋದು, ಅವನದೇ ಒಂದು ಇದು ಪರ್ಮಿಷನ್ ಇರ್ಬೋದು ಅಂತೇಳಿ ನಾನು ಕುಂಬಳಕಾಯಿ ದಿನ ತೊಗೊಂಡು ಅಲಂಕಾರ ಮಾಡಿ ಅದಕ್ಕೆ ಸಂಕಲ್ಪ ಮಾಡಿಕೊಂಡು ಮಗನ ಒಳ್ಳೆ ಕಡೆಯಿಂದ ವಧು ಬರಲಿ, ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ಬರಲಿ, ಆರೋಗ್ಯ ಚೆನ್ನಾಗಿ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ದೀಪ ಒಂದು ವಾರದಿಂದ ಮೊದಲನೇ ವಾರ ಸ್ಟಾರ್ಟ್ ಮಾಡಿದೆ. 5 ವಾರಗಳು ಕಂಪ್ಲೀಟ್ ಆಯಿತು. ಈಗ ಎಲ್ಲ ಒಂದೊಂದೇ ಒಳ್ಳೆಯದಾಗ್ತಾ ಇದೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಕಾಣ್ತಾ ಇದ್ದೀನಿ. ಮತ್ತು ಮಗನಿಗೂ ಅಷ್ಟೇ ಒಂದೊಂದೇ ಹೆಣ್ಣುಗಳು ತೋರಿಸ್ತಾ ಬರ್ತಾ ಇದ್ದಾರೆ. ಆಗುತ್ತೆ ಅನ್ನೋ ನಂಬಿಕೆ ಇದೆ ನನಗೆ. ನನಗೆ ಒಳ್ಳೆಯದಾಯಿತು ಅಂದಾಗ ನಾನು ಒಂದು 10 ಜನಕ್ಕೆ ಹೇಳಿದ್ದೀನಿ. ಅವ್ರ ಮನೆಯಿಂದ ಒಬ್ಬರು ಬರ್ತಾರೆ, 2 ಬರ್ತಾರೆ, ಫ್ಯಾಮಿಲಿ ಸಮೇತ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ಕಡೆ ವರದರಾಜೇಶ್ವರನ ಪ್ರಚಾರ ಆಗ್ತಾ ಇದೆ, ಮಹಿಮೆಯನ್ನು ನಾವು ಕಾಣ್ತಾ ಇದ್ದೀವಿ. ಗುರುಗಳೇ, ಬೆಂಗಳೂರಿಂದ ಬಹಳ ಹತ್ತಿರ ಇರುವಂಥ ಈ ಜಡೇನಹಳ್ಳಿ ಪ್ರಕೃತಿಯ ಮಡಿಲಲ್ಲಿ ಇಷ್ಟೊಂದು ಸೊಗಸಾಗಿರುವಂಥ ಜಾಗದಲ್ಲಿ ಭಗವಂತ ತಾನೇ ಬಂದು ನಾನಿಲ್ಲಿ ನಿಲ್ತೀನಿ ಅಂತ ಹೇಳಿ ನಿಮ್ಮ ಕನಸಿಗೆ ಬಂದು, ಜೊತೆಗೆ ಅದಾಗದೆ ನರ್ಮದಾ ನದಿಯಲ್ಲಿ ಸಿಕ್ಕಿ ಇಲ್ಲಿ ಬಂದು ಸ್ಥಾಪಿತವಾಗಿರುವಂಥದ್ದು ನಿಜಕ್ಕೂ ಒಂದು ವಿಸ್ಮಯದ ಸಂಗತಿಯೇ ಹೌದು. 3.5 ಎಕರೆ ಇದೆ ಅನ್ಸುತ್ತೆ ಇದು ನಿಮ್ಮ ಜಾಗ. ನೀವು ಬಹುಶಃ ಈ ಪರಿಕಲ್ಪನೆ ಇಟ್ಕೊಂಡು ಎಷ್ಟು ವರ್ಷ ಆಯಿತು ಈ ಜಾಗ ತಗೊಂಡು? 15 ವರ್ಷಗಳಿಂದ ತೊಗೊಂಡಿದ್ದು. ಯಾಕಂದರೆ ನನ್ನ ತಾಯಿ ತುಂಬ ಅನಾರೋಗ್ಯ ಪೀಡಿತರಾಗಿ ಅವರು ತೊಂದರೆ ಅನುಭವಿಸಿ ಹೋಗಿದ್ದಂತೆ. ಆ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ತಾಯಿನ ಆ ಟೈಮಲ್ಲಿ ಕರ್ಕೊಂಡ್ಬರ್ತಾ ಇದ್ದೆ. ಅವಾಗ ನಾನು ಅನ್ನಿಸ್ತು, ಜನಕ್ಕೆ ಏನಾದರೂ ಒಂದು ಆರೋಗ್ಯ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಕೊಡುವಂಥದ್ದು ಏನಾದ್ರು ಮಾಡಬೇಕು ಅಂತೇಳಿ ಇಲ್ಲಿ ಒಂದು ಉಚಿತ ಯೋಗ ಹಾಳನ್ನ ನಾನು ಪ್ರಾರಂಭ ಮಾಡಿದ್ದು. ಸುಮಾರು ಹಳ್ಳಿಲಿ ಹೋಗಿ ನೀನು ಯೋಗ ಶಾಲೆ ಮಾಡ್ತಾ ಇದೀಯಾ? ಇದು ಎಷ್ಟು ವರ್ಷಗಳ ಹಿಂದೆ? ಒಂದು 8 ವರ್ಷಗಳ ಹಿಂದೆ ಯೋಗ ಹಾಳು. ಇಲ್ಲಿ ಹಳ್ಳಿಲಿ ಬಂದು ನೀನು ಯೋಗ ಶಾಲೆ ಪ್ರಾರಂಭ ಮಾಡ್ತಾ ಇದ್ದೀಯ, ಅದು ಉಚಿತವಾಗಿ. ಯಾರು ಬರ್ತಾರೆ ಇಲ್ಲಿ ಅಂತೇಳಿ ಅಪಹಾಸ್ಯ ಮಾಡಿದ್ರು ಸುಮಾರು ಜನ ಇದ್ದಾರೆ. ಪ್ರತಿನಿತ್ಯ 11 ಕಿಲೋಮೀಟರಿಂದ ಜನ ಇಲ್ಲಿ ಹುಡ್ಕೊಂಡ್ ಬರೋರು ಯೋಗ ಹಾಳು. ದಿನ ಒಂದು 200 ಜನ ಬರುವಂಥವ್ರು. ಇವತ್ತು ಕಾರಣಾಂತರಗಳಿಂದ ಕೆಲವೊಂದು ನಡೀತಾ ಇದೆ, ಯೋಗ ಹಾಲು ನಡೀತಾ ಇದೆ. ಆಂತರಿಕ ಸಮಸ್ಯೆಗಳಿಂದ ಇವತ್ತು ಯೋಗ ಹಾಲು ದಿನಕ್ಕೆ ಒಂದು 20 ಜನ ಬಂದು ಯೋಗ ಉಚಿತ ಯೋಗ ಶಾಲೆ. ಇಲ್ಲಿ ದುಡ್ಡು ಮಾಡಬೇಕು ಅನ್ನೋದಲ್ಲ ಅದು. ನನಗೆ ಪ್ರಾರಂಭದಲ್ಲಿ ಹೇಳಿದೆ ನಾನು ನಿಮಗೆ, ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ದುಡ್ಡು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಮಗಿರಲಿಲ್ಲ. ಜನಕ್ಕೆ ಒಂದು ಆರೋಗ್ಯ ಸಮಸ್ಯೆಗಳಿದೆ, ಅವ್ರಿಗೇನಾದರೂ ಒಂದು ಆರೋಗ್ಯನ ಅವ್ರು ಬೆಳೆಸ್ಕೊಳ್ಳೋಕ್ಕೆ, ಯಾಕಂದರೆ ತಾಯಿ ಹಿಂಗಾದ್ರು, ಅದರಿಂದ ಜನಕ್ಕೆ ಒಂದು ಆರೋಗ್ಯ ಒಂದು ಸುಧಾರಣೆ ಆಗೋಕ್ಕೆ ಒಂದು ಯೋಗ ಶಾಲೆ ಪ್ರಾರಂಭ ಮಾಡಿದ್ದು. ಸೊ ಶಾಲೆಯನ್ನು ಕೂಡ ನೀವು ಪ್ರಾರಂಭ ಮಾಡಿದ್ದೀರಾ ಇಲ್ಲಿ? ಇಲ್ಲಿ ಶಾಲೆನೂ ಅಷ್ಟೇ, ನೀವು ನೋಡಿರ್ಬೋದು, ವರ್ಷಕ್ಕೆ 10,000 ರೂಪಾಯಿ ಫೀಸು ಒಂದು ಮಗುಗೆ. ನನಗೇನು ಕಾನ್ಸೆಪ್ಟ್ ಇದೆ ಅಂತ ಹೇಳಿದ್ರೆ, ಕಡಿಮೆ ದುಡ್ಡಲ್ಲಿ ಬೆಂಗಳೂರಲ್ಲಿ ಇವತ್ತೇನು 1.5 ಲಕ್ಷ 2 ಲಕ್ಷ ಇದೆ ಶಾಲೆ ಫೀಸು, ಅಲ್ಲಿ ಏನು ಎಜುಕೇಷನ್ ಕೊಡ್ತವ್ರೆ ಸೇಮ್ ಎಜುಕೇಷನ್ನ ಇಲ್ಲಿ ಕೊಡಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಬಹಳ ಕಡಿಮೆ ಒಂದು ಅಮೌಂಟಿಂದ. ಯಾಕೆಂದರೆ ನನಗೆ ಒಂದು ಮಾತು, ಗಾಂಧೀಜಿ ಹೇಳಿದಂಥ ಒಂದು ಮಾತು ನೆನಪು ಬರುತ್ತೆ, ಗ್ರಾಮೀಣ ಭಾಗದ ಜನರು ಅಭಿವೃದ್ಧಿಯನ್ನು ಹೊಂದಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದು. ಇವತ್ತು ನನ್ನ ಒಂದು ಕಾನ್ಸೆಪ್ಟು ಉಚಿತವಾಗಿ ಶಾಲೆ ಮಾಡೋಣ ಗ್ರಾಮೀಣ ಭಾಗದ ಜನಕ್ಕೆ ಅನ್ನೋದು ಒಂದು ಮುಂದಿನ ಆಲೋಚನೆ ಇದೆ. ಯಾರಾದರೂ ದಾನಿಗಳು ಬಂದು ಶಾಲೆಗೆ ಯಾರಾದರೂ ರೂಮ್ಸ್ ಕಟ್ಸ್ಕೊಡ್ತೀನಿ ಅಥವಾ ಈ ಥರ ಯಾರು ಮುಂದೆ ಬಂದು ಅವ್ರಿಗೆ ಸ್ವಾಗತ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಟ್ರಸ್ಟ್ ಇರ್ಬೋದು, ಯಾವುದೋ ಒಂದು ದೊಡ್ಡದ ದೇವಸ್ಥಾನ ಇರ್ಬೋದು, ಯಾವುದೇ ಒಂದು ದಾನಿಗಳಿಲ್ಲದೆ ಯಾವುದೇ ಒಂದು ಟ್ರಸ್ಟ್ ಆಗಲಿ ದೇವಸ್ಥಾನ ಆಗಲಿ ಬೆಳೆಯೋದಿಲ್ಲ. ಆ ರೀತಿ ಯಾರಾದರೂ ದಾನ ಕೊಡೋರು ಇದ್ರೆ, ಮೊನ್ನೆ ಯಾರೋ ಒಬ್ಬರು ಲೇಡಿ ಒಂದು 76 ವರ್ಷ ಆಗಿದೆ, ಅವರು ಇಲ್ಲ ನಂದು ನಮ್ಮ ಅಕ್ಕನ ಹೆಸರಲ್ಲಿ ಒಂದು ರೂಮ್ ಇರಲಿ,
ಆಕೆ ತುಂಬ ಆಸೆ ಆಯಿತು, ಅವ್ರು ತೀರ್ಕೊಂಡಿದ್ದಾರೆ, ಅವ್ರ ಹೆಸರು ಒಂದು ರೂಮ್ ಮಾಡಿ ನಾನು ನಿಮಗೆ ಏನು ಬೇಕು ಒಂದು ರೂಮ್ ಸಂಬಂಧಪಟ್ಟಂಥ ಹಣವನ್ನು ವರ್ಗಾವಣೆ ಮಾಡ್ತೀನಿ ಟ್ರಸ್ಟ್ಗೆ ಅಂತ ಹೇಳಿದ್ರು. ಆ 76 ವರ್ಷದ ಒಂದು ಮಹಿಳೆ ಬಂದು ನನಗೆ ಹೇಳಿದಾಗ ತುಂಬ ಅವ್ರ ಮನಸ್ಸಲ್ಲಿ ಅವರ ಅಕ್ಕನ ಹೆಸರಲ್ಲಿ ಮಾಡಬೇಕು ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಸಂತೋಷನೂ ಆಯಿತು. ಮತ್ತು ಅವರು ನಿನ್ನೆ ಆಫೀಸ್ಗೆ ಬಂದಿದ್ದರು, ಖುಷಿನೂ ಆಯಿತು ಅವ್ರು ನೋಡಿ. 76 ವರ್ಷ ಆಗಿದ್ರು ಅಷ್ಟು ಚಾರ್ಮ್ ಆಗಿದ್ದಾರೆ, ಎನರ್ಜೆಟಿಕ್ ಆಗಿದ್ದಾರೆ. ಮನುಷ್ಯ ಜನ್ಮ ತಾಳ್ತಾನೆ, ಇವತ್ತಿದ್ದ ನಾಳೆ ಇಲ್ಲ ಅನ್ಸ್ಕೊತಾನೆ. ಇರೋವಷ್ಟು ದಿನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ನನಗೆ ತುಂಬ ಅವಾಗವಾಗ ನೆನಪು ಬರುವಂಥದ್ದು ನಮ್ಮ ಕೃಷ್ಣದೇವರಾಯರ ಒಂದು ಆಳ್ವಿಕೆ. ಅವರು ಇಡೀ ಭಾರತವನ್ನು ಬಿಟ್ಟು, ಈಗ ನಮ್ಮ ರಾಜ್ಯವನ್ನು ಬಿಟ್ಟು ಒರಿಸ್ಸಾವರೆಗೂ ಅವರ ಸಾಮ್ರಾಜ್ಯ ಆಯಿತು. ಕೊನೆಗೆ ಅವರು ಏನು ತೊಗೊಂಡೋಕ್ಕಾಗಿಲ್ಲ. ಇಡೀ ವಿಶ್ವದಲ್ಲೇ ಶ್ರೀಮಂತವಾದ ಒಂದು ರಾಜ್ಯ ಅಥವಾ ರಾಜ್ಯ ಸಂಪತ್ತಿದ್ದಂಥದ್ದು ವಿಜಯನಗರ. ಅಂತ ಒಂದು ಅರಸನೇ ಈ ಭೂಮಿ ಮೇಲಿಂದ ಒಂದು ಗುಲ್ಗಂಜಿ ಸಹ ತೊಗೊಂಡೋಗೋಕ್ಕಾಗಿಲ್ಲ. ಇನ್ನು ನಾವೆಲ್ಲ ಸಾಮಾನ್ಯರು, ಪ್ರತಿಯೊಬ್ಬರು ಹುಡ್ತಾರೆ, ಸಾಯ್ತಾರೆ. ಅಷ್ಟಲ್ಲೇ ಏನೋ ಒಂದು 4 ಜನಕ್ಕೆ ಒಂದು ಉಪಕಾರ ಮಾಡೋಣ ಒಂದು ಭಾವನೆ ನನಗೆ ಅಷ್ಟೇ. ಬಿಟ್ಟರೆ ಇಲ್ಲಿ ಯಾವುದೇ ಒಂದು ದಂಧೆ ಮಾಡಬೇಕು ಅಥವಾ ಒಂದು ರಾಜಕೀಯ ಮಾಡಬೇಕು ಆ ಥರ ಖಂಡಿತ ನನ್ನ ಮನಸ್ಸಲ್ಲಿಲ್ಲ. ಬಹುಶಃ ನಾವೇನು ತೆಗೆದುಕೊಂಡು ಹೋಗೋದಿಲ್ಲ, ಒಂದನ್ನಷ್ಟೇ ಉಳಿಸಿ ಹೋಗ್ತೀವಿ. ಎಲ್ಲರ ಮನಸ್ಸಲ್ಲಿ ಒಂದು ಒಳ್ಳೆಯ ಭಾವನೆ ನಮ್ಮ ಬಗ್ಗೆ ಉಳಿಸಿ ಹೋಗಬೇಕು, ಅದನ್ನು ಗಳಿಸ್ಕೊಂಡು ಹೋಗಬೇಕು ಅಲ್ವಾ ಗುರುಗಳೇ? ಅದರಂತೆ ನಡೀತಾ ಇದ್ದೀರಾ. ತುಂಬ ಖುಷಿ ಅನ್ನಿಸ್ತು. ಬೆಳವಣಿಗೆಗಳನ್ನು ಕಂಡು ಪ್ರೇರಣೆ ಸಿಗದೆ ಯಾರೂ ಕೂಡ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈಗ ಉದಾಹರಣೆಗೆ ಶಿರಡಿಗೆ ಹೋಗಬೇಕು ಅಂತ ನಾವು ಅಂದ್ಕೊಳ್ಳೋದಲ್ಲ, ಬಾಬಾ ಕರೆಸ್ಕೋಬೇಕು ಅಂತ ಹೇಳ್ತಾರೆ. ಹಾಗೆ ಮಂತ್ರಾಲಯಕ್ಕೂ ಅಷ್ಟೇ, ಅಂತಹ ಒಂದು ಪವಿತ್ರವಾದ ಕ್ಷೇತ್ರಗಳಿಗೆ ನಾವು ಹೋಗ್ತೀವಿ ಅಂದರೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಸೌಲಭ್ಯವಿದ್ರೂ ಕೂಡ ಭಗವಂತ ಕರೆಸ್ಕೊಂಡಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಆ ರೀತಿ ಬಂದಿರೋವಂಥವ್ರು ಲಕ್ಷಾಂತರ ಜನ ಇದ್ದಾರೆ, ಬರೋರು ಬಹಳ ಮಂದಿ ಇದ್ದಾರೆ. ಖಂಡಿತ ಆದಷ್ಟು ಬೇಗ ಬನ್ನಿ, ವರದರಾಜೇಶ್ವರನಿಂದ ವರವನ್ನು ಪಡೆದು ಜೀವನದಲ್ಲಿ ಸುಖವನ್ನು ಕಾಣಿ ಅಂತ ಹೇಳ್ತಾ, ಗುರುಗಳೇ ಎಷ್ಟು ಖುಷಿ ಅನ್ನಿಸ್ತು ಅಂದರೆ ಬಂದ ಕೂಡಲೇ ನೋಡಿ ಗರುಡಗಂಬ ನೋಡಿದೆ ನಾನು. ಸೊ ಯಾರೊಬ್ಬರು ಹೇಳ್ತಿದ್ರು ಅದು ಒಂದು ವಿಸ್ಮಯಕಾರಿಯಾಗಿ ಗುರುಗಳಿಗೆ ಸಿಕ್ಕಿರೋ ಅಂಥದ್ದು ಅಂತ ತಿಳಿಸಿ ಗುರುಗಳೇ. ಅಂದರೆ ಆ ಜಾಗ ಇಲ್ಲಿ ದೇವಸ್ಥಾನ ಮಾಡಿದಾಗ ನನಗೆ ಅಲ್ಲಿ ಗರುಡಗಂಬ ಸ್ಥಾಪನೆ ಮಾಡ್ಬೇಕನ್ನೋದು ನನ್ನ ಕಾನ್ಸೆಪ್ಟಲ್ಲಿ ಇರಲಿಲ್ಲ. ಬಟ್ ಇಲ್ಲಿ ದೇವರ ಒಂದು ದೃಷ್ಟಿ ನಾನು ಹೇಳಾಗೆ ಎದುರುಗಡೆ ಇದ್ದಂಥ ಮರಕ್ಕೆ ಬಿದ್ದು ಆ ಮರ ಸುಟ್ಟೋಗಿದ್ದಾಗ ಸುಮಾರು ಜನ ಹಂಗೆ ಹೇಳೋರು, ಇಲ್ಲ ದೇವ್ರ ದೃಷ್ಟಿ ನೇರವಾಗಿ ಜನಕ್ಕೆ ಬೀಳ್ಬಾರ್ದು, ಅಂದರೆ ಅವನ ಶಕ್ತಿ ಅಷ್ಟೊಂದಿದೆ. ಮತ್ತೆ ಇನ್ನೊಂದು ವಿಚಾರ, ಅಲ್ಲಿ ಒಂದು ಬೆಳ್ಳಿದು ಕಣ್ಣು ಇಟ್ಟಿದೆ ಶಿವಲಿಂಗಕ್ಕೆ. ಹೌದು, ಅದು ಇಟ್ಟು ಸುಮಾರು ಒಂದು 4 ತಿಂಗಳಾಗಿದೆ. ನೀವು ಏನು ಅಭಿಷೇಕ ಮಾಡಿ ಏನೇ ಮಾಡಿದ್ರು ಅದು ಬೀಳ್ತಾ ಇಲ್ಲ. ಹೌದಾ? ಅಲ್ಲಿ ನಾವು ನೋಡ್ತೀವಲ್ವಾ? ಖಂಡಿತ ನೋಡ್ಬೋದು. ಪಾಪ ನಮ್ಮ ಪುರೋಹಿತರು ಅದನ್ನೇನಾದ್ರು ತೆಗಿಯಕ್ಕೆ ಏನಾದ್ರು ಮಾಡೋಣ ಅಂತ ಹೋಗ್ತಾರೆ, ಅದು ಆಗ್ತಾ ಇಲ್ಲ. ಅದು ಯಾವ್ದ್ರಲ್ಲಿ ಅಂಟಿಸಿರೋಂಥದ್ದು? ಅರ್ಗ ಹಾಕ್ತಾರೆ ಯೂಶಲಿ ಅಲ್ವಾ? ಮಾಮೂಲಿ ಗಮ್ ಏನಿದೆ ಎಲ್ಲ ಅಂಟಿಸ್ತೀವಿ, ಬಟ್ ಆ ಕಣ್ಣಿದೆಯಲ್ಲ, ಆ 4 ತಿಂಗಳಿಂದ ನಾವು ಎಷ್ಟೇ ಅಭಿಷೇಕ ಮಾಡ್ತಾ ಇದೀವಿ, ಏನೇ ಮಾಡ್ತಾ ಇದೀವಿ, ಬೀಳ್ತಾ ಇಲ್ಲ. ಇದು ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಮತ್ತೆ ಆತನ ಆ ಕಣ್ಣಿನ ದೃಷ್ಟಿ ಹೆಂಗಿದೆ ಅಂತ ಹೇಳಿದಾಗ, ಅದರಿಂದ ಇಲ್ಲಿ ಎದುರುಗಡೆ ಎಲ್ಲರೂ ಹೇಳಿದ್ರು, ಇಲ್ಲ ಅಲ್ಲಿ ಒಂದು ಗರುಡಗಂಬವನ್ನು ಹಾಕಿ ಎದುರುಗಡೆ ಅಂದಾಗ, ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಮೀನಲ್ಲ, ಅದು ಕೇಳೋಣ ಒಂದ್ಸಲ ಕೇಳಿ ನೋಡ್ತೀನಿ ಅಂತ ಕೇಳಿದೆ ನಾನು ಒಂದ್ಸಲಿ. ಇಲ್ಲ ಅವರು ಕೊಡೋದಿಲ್ಲ, ಅವರು ಇಲ್ಲ ಆಗೋದಿಲ್ಲ ಅಂತ. ಸರಿ, ನಾವು ಅದನ್ನು ಕೈ ಬಿಟ್ವಿ. ಜಸ್ಟ್ ಒಂದು ವಾರಕ್ಕೆ ಯಾವುದೋ ಒಂದು ಮುಖಾಂತರದಿಂದ ಇಲ್ಲ ಕೊಡ್ತೀವಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಂದರು. ಅವರಿಗೆ ಮನಸ್ಸಾಗಿ ಅವರೇ ಕೊಡೋದಕ್ಕೆ ಮುಂದಾದ್ರ ಭಗವಂತನ ಕೃಪೆ. ಇಲ್ಲ ನಾವು ಕೊಡ್ತೀವಿ, ಜಮೀನು ತೊಗೋಬೋದು ಅಂತ ಹೇಳಿದ್ರು. ನಂಗೆ ಅವತ್ತು ಅಮೌಂಟ್ ಕೈಲಿರಲಿಲ್ಲ. ಆ ಅಮೌಂಟ್ ಯಾರನ್ನ ಕೇಳಿದೆ, ಸರ್ ಈ ಥರ ಎದುರುಗಡೆ ಒಂದು 5.5 ಕುಂಟೆ ಬಂದಿದೆ, ತೊಗೋಬೋದು, ಅಮೌಂಟ್ ಕೊಡಿ ಅಂತ. ಸರಿ, ಅವರು ಇಂಟ್ರೆಸ್ಟ್ ಇಷ್ಟ ಆಗುತ್ತೆ ಅಂತ, ಆಯಿತು ಪರವಾಗಿಲ್ಲ ಕೊಡಿ ಅಂತೇಳಿ ಅದು ತೊಗೊಂಡು ಗರುಡಗಂಬವನ್ನು ಇವತ್ತು ವರ್ಷದ ಒಂದು ದಿನ ಗರುಡಗಂಬವನ್ನು ಪ್ರತಿಷ್ಠಾಪನೆ ಮಾಡಿದ್ವಿ. ಇವತ್ತು ನೀವು ನೋಡಿರ್ಬೋದು, ನಾವು ಫಸ್ಟ್ ವಿಡಿಯೋ ಮಾಡಿದಾಗ ಏನೂ ಇರಲಿಲ್ಲ, ಏನೂ ಇರಲಿಲ್ಲ. ನೋಡಿ, ಇಲ್ಲಿ ಟೈಲ್ಸ್ ಬಂದಿದೆ, ಗ್ರಾನೈಟ್ ಬಂದಿದೆ. ನೀವಾಗಲೇ ಹೇಳಿದ ಹಾಗೆ ಒಬ್ರನ್ನ ಕೇಳಿದ ಕೂಡಲೇ ಅವರೇ ಹಾಕ್ಸ್ಕೊಟ್ರು ಅಂತ. ಹೋಮಕ್ಕೆ ಅಂತ ಒಂದು ಕುಂಡ ಇಲ್ಲಿ, ಅಂದರೆ ಪರ್ಮನೆಂಟ್ ಆಗಿ ಇಲ್ಲಿ ಹೋಮ ಮಾಡೋದಕ್ಕೆ ಅಂತ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ನಾನು ಈ ದೇವಸ್ಥಾನದ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ದೆ, ಅದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾನು ಶಿವಭಕ್ತಳೇನೆ. ಪ್ರತಿ ವರ್ಷ ನಾನು ಹುತ್ತದ ಮಣ್ಣಿಂದ 10,000 ಶಿವಲಿಂಗ ಮಾಡಿಬಿಟ್ಟು ಎಲ್ಲ ಫ್ರೀಯಾಗಿ ದಾನ ಕೊಡ್ತಾ ಇರ್ತೀನಿ. ಹಾಗಾಗಿ ನನಗೆ ಇಲ್ಲಿ ನೋಡಲೇಬೇಕು, ಅದರಲ್ಲೂ ಇಲ್ಲಿ ಶಿವಲಿಂಗ ಕೆಂಪಗಿದೆ ಅನ್ನೋದೊಂದು ನನಗೆ ತುಂಬ ಆಕರ್ಷಣೆ ಆಯಿತು. ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಬಂದರು. ನಂಗೆ ತುಂಬಾ ಇಷ್ಟ ಆಯಿತು, ನಮ್ಗೆ ಒಳ್ಳೆಯದು ಆಗಿದೆ. ನಮ್ಮ ಹುಡುಗರು ಯಾವುದೋ ಒಂದು ಪಿಕ್ಚರ್ ತೆಗಿತಾ ಇದ್ದಾರೆ,
ಅವರಿಗೆಲ್ಲ ಹೇಳಿದೆ ಈ ಥರ ನಾನು ಹೋಗ್ಬಿಟ್ಟು ಬರೋಣ ಕಂಡ್ರು ಅಲ್ಲೂ ಒಳ್ಳೇದಾಗುತ್ತೆ ಅಂತ. ಹೋದ ಸಲ ನಾವು ಪ್ರತ್ಯಂಗಿರ ಹೋಮ ಮಾಡಿಸ್ಬೇಕು ಅಂತ ಬಂದ್ವಿ. ಆದರೆ ನಾವು ಬರೋಷ್ಟೊತ್ತಿಗೆ ನಮ್ಮ ಪಾವಗಡದಿಂದ ಬರಬೇಕು, ನಾವು ತುಂಬ ದೂರ. ಅದ್ರ ಬಗ್ಗೆ ನಮಗೆ ಸರಿಯಾಗಿ ಗೊತ್ತಿರಲಿಲ್ಲ ಟೈಮಿಂಗ್ಸ್ ಎಲ್ಲ. ನಾವು ಅಂದ್ಕೊಂಡಿದ್ದು ಮೋಸ್ಟ್ಲಿ ಸಾಯಂಕಾಲ ಇರುತ್ತೆ ಅಂತ. ಇಲ್ಲಿ 11 ಗಂಟೆಗೆ ಮುಗಿದೋಗುತ್ತೆ ಅಂತ ಹೇಳಿರು. ನಾವು ಬರೋಷ್ಟೊತ್ತಿಗೆ 12 ಆಗಿತ್ತು. ಹಾಗಾಗಿ ಆ ಸಲ ಆಗಲಿಲ್ಲ. ಇವತ್ತು ಬಂದು ಮಾಡಿಸ್ಕೊಂಡ್ವಿ, ಪ್ರತ್ಯಂಗಿರ ಹೋಮ ಎಲ್ಲ ಮಾಡಿಸ್ಕೊಂಡ್ವಿ. ನಮಗೆ ತುಂಬ ಸಮಾಧಾನವಾಗಿದೆ. ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಭರವಸೆ ಇದೆ. ವರದರಾಜೇಶ್ವರನ ಆಕರ್ಷಣಾ ಶಕ್ತಿ ತುಂಬ ಪ್ರಬಲವಾಗಿದೆ. ರಾಜಕೀಯ ನಾಯಕರು ಇರ್ಬೋದು, ಸಿನಿಮಾ ನಟ ನಟಿಯರು ಇರ್ಬೋದು, ಒಳ್ಳೊಳ್ಳೆ ಗಣ್ಯ ವ್ಯಕ್ತಿಗಳಿರ್ಬೋದು, ಎಲ್ಲರೂ ಬಂದು ಇವತ್ತು ದರ್ಶನ ಪಡ್ಕೊಂಡು ಹೋಗ್ತಾ ಇದ್ದಾರೆ. ಜನರು ಹರಿದು ಬರ್ತಾ ಇದ್ದಾರೆ. ಖಂಡಿತ ಇನ್ನು ಮುಂದಿನ ದಿನಕ್ಕೂ ನಾನು ಹೇಳಿದಾಗ ಲಂಡನ್ ಇರುವಂಥ ಒಂದು ದತ್ತಾತ್ರೇಯ ಸಾಧಕರು ಮತ್ತು ಒಂದು ಮಾಧ್ಯಮದ ಮಿತ್ರರು ಅವ್ರು ಬಂದು ಒಳಗಡೆ ಒಂದು 5 ನಿಮಿಷ ಧ್ಯಾನವನ್ನು ಮಾಡಿದ್ರು. ಅವರು ಮಾಧ್ಯಮದ ಮಿತ್ರರೊಬ್ಬರು ಅವರು ಅದೇ ಅಂದರು, ಇಲ್ಲ ಈ ಒಂದು ಕ್ಷೇತ್ರ ಇಡೀ ವಿಶ್ವಕ್ಕೆ ಪ್ರಸಿದ್ಧಿ ಆಗುತ್ತೆ ಅಂತಂದರು. ಸೇಮ್ ಮಾತನ್ನ ಲಂಡನ್ನಿಂದ ಬಂದಂತಹ ಆ ವ್ಯಕ್ತಿ ಸಹ ಅದೇ ಅಂದರು, ದತ್ತ ಆರಾಧಕರು. ಇವತ್ತು ಈ ಕ್ಷೇತ್ರ ಇವತ್ತೆಲ್ಲ ನಾಳೆ ವಿಶ್ವ ಪ್ರಸಿದ್ಧಿ ಆಗುತ್ತೆ, ನಿಮಗೆ ಸ್ಥಳನೂ ಸಾಕಾಗಲ್ಲ ಅಂತ ಅಂದರು. ಈಗಾಗಲೇ ಸಾಕಾಗ್ತಿಲ್ಲ, ತುಂಬ ಜನ ಬಸ್ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ ಬೇರೆ ರಾಜ್ಯದಿಂದ ಅಂತ ಕೇಳ್ಪಟ್ಟೆ. ಗುರುಗಳೇ, ಈ ಸಂದರ್ಭದಲ್ಲಿ ಕೆಲವರು ಏನು ಹೇಳ್ತಾರೆ, ಕ್ಷೇತ್ರಗಳಲ್ಲಿ ಆ ರೀತಿ ಇರತ್ತಾ, ಯಾಕೆ ಹಾಗಿದ್ರೆ ಎಲ್ಲರಿಗೂ ಒಳ್ಳೇದಾಗಲ್ಲ ಅನ್ನೋ ಒಂದು ಮನಸ್ಸಿನಲ್ಲಿ ಒಬ್ಬನಿಗೆ ಭಾವನೆ ಇರ್ತಂತೆ. ನಿಮ್ಮಂಥ ಗುರುಗಳ ಹತ್ರ ಕೇಳದಂತೆ ನೇರವಾಗಿ, ಹಾಗಿದ್ರೆ ನಿಮ್ಮ ದೇವಸ್ಥಾನದ ಹೊರಗಡೆ ಬಹಳಷ್ಟು ಜನ ಪೂಜೆ ಸಾಮಗ್ರಿಗಳನ್ನು ಇಟ್ಕೊಂಡು ಮಾರ್ತಿರ್ತಾರೆ, ಚಪ್ಪಲಿ ಕಾಯುವಂಥವ್ರು ಇರ್ತಾರೆ, ಈ ಥರದವರೆಲ್ಲ ಇರ್ತಾರಲ್ಲ, ಮತ್ತು ಅವ್ರಿಗೇನಕ್ಕೆ ಒಳ್ಳೇದಾಗಿಲ್ಲ, ಅವ್ರಿನ್ನೂ ಅಲ್ಲೇ ಇದ್ದಾರಲ್ಲ ಅಂತ. ಅದಕ್ಕೆ ಆ ಗುರುಗಳು ಹೇಳ್ತಾರಂತೆ, ಯಾರು ನಂಬಿ ಒಳಕ್ಕೆ ಬರ್ತಾರೋ ಅವ್ರಿಗೆ ಮಾತ್ರ ಸಿದ್ಧಿಸುತ್ತೆ ಅಂತ. ಮನುಷ್ಯ ಕರ್ಮಾನುಸಾರ ನಮ್ಮ ಭಗವದ್ಗೀತೆಯಲ್ಲೂ ಹೇಳುವಂಥದ್ದು ಅದನ್ನೇ, ನೀವು ಏನು ಕರ್ಮ ಮಾಡಿರ್ತೀರ ಅದು ಮುಂದಿನ ಜನ್ಮದಲ್ಲಿ ನಿಮಗೆ ನಿಮ್ಮ ಒಂದು ಜೀವನ ಆಧಾರಿತ ಆಗುತ್ತೆ ಅದು ಅಂತ. ಅವರು ಮಾಡಿದ್ದ ಕರ್ಮದ ಫಲವಾಗಿ ಅವ್ರು ಅನುಭವಿಸ್ತಾ ಇರ್ತಾರೆ. ಬಿಟ್ಟರೆ ಇಲ್ಲಿ ಎಲ್ಲರ ಹಣೆ ಬರೋಣ ಎಲ್ಲ ಕ್ಷೇತ್ರಗಳು ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಈ ಒಂದು ವಿಚಾರಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಕಸ್ಟಮರ್ಸ್ಗೆ ಆಗಿರುವಂಥದ್ದು, ಹಾಸ್ಪಿಟ್ಲಲ್ಲಿ ಒಬ್ಬರು ಅಡ್ಮಿಟ್ ಆಗ್ತಾರೆ. ಅವರು ತಾಯಿ, ಡಾಕ್ಟರ್ಸ್ ಬರ್ತಾರೆ, ಅವ್ರನ್ನ ಐಸಿಯುಗೆ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಡಾಕ್ಟರ್ಗೆ ಅದು ಕನ್ಫ್ಯೂಸ್, ಆ ಅಮ್ಮಂಗೆ ಏನಾಗ್ತದೆ ಏನೋ ಗೊತ್ತಿಲ್ಲ. ಸರಿ, ನನ್ನ ಹತ್ರ ಬರ್ತಾರೆ, ನಾನು ಮಂತ್ರ ಬರ್ಕೊಡ್ತೀನಿ. ಮಂತ್ರ ಬರ್ಕೊಟ್ಟು 2 ದಿನಕ್ಕೆ ಬೇರೆ ಡಾಕ್ಟರ್ ಬರ್ತಾರೆ. ಏನಕ್ಕೆ ಆ ಅಮ್ಮನ ಆ ಥರ ಮಲಗಿಸಿದ್ದೀರಾ, ತೆಗೀರಿ ಅಲ್ಲಿಂದ ಅಂತ ಹೇಳ್ತಾರೆ. ಎಲ್ಲ ಪೈಪ್ಸ್ ಎಲ್ಲ ತೆಗೆದು ಆ ಅಮ್ಮನ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಮಂತ್ರ ಓದಿದ್ಮೇಲೆ ಜಸ್ಟ್ ಯಾವುದೋ ಒಂದು 2 ಮಾತ್ರೆ ಬರ್ಕೊಟ್ರಂತೆ, ಆ ಅಮ್ಮ ರೆಡಿ ಆಗ್ತಾರೆ. ಅಂದ್ರೆ ಆ ಮಂತ್ರೋಚ್ಚಾರಣೆಯಿಂದ ಸರಿಯಾದ ಡಾಕ್ಟರು ಸಿಗ್ತಾರೆ, ಸರಿಯಾದ ಪರಿಹಾರ ಸಿಗತ್ತೆ. ಬಹುಶಃ ತಾಯಿಯ ಒಂದು ದಯೇನು ಇರೋದ್ರಿಂದ ಕಬ್ಬಾಳಮ್ಮ ತಾಯಿಯನ್ನು ಇಲ್ಲಿ ಸ್ಮರಿಸಲೇಬೇಕು. ಯಾಕಂದರೆ ವೀಕ್ಷಕರಿಗೆ ಗೊತ್ತೇ ಇದೆ, ಕನಸಿನಲ್ಲಿ ಬಂದು ನೀನು ಹೇಳ್ತೀಯಾ ಅಂತ ಹೇಳಿ ತಾಯಿನೇ ನುಡಿಸಿರೋ ಅಂಥದ್ದು. ಪ್ರಾರಂಭದಲ್ಲಿ ಜಾತಕವನ್ನು ನೋಡೋದಕ್ಕೂ ಬರೋದಿಲ್ಲ, ಏನು ಗ್ರಹಗತಿ ಗೋಚಾರ ಫಲ ಏನೂ ಗೊತ್ತಿಲ್ಲದ ಓರ್ವ ವ್ಯಕ್ತಿ ಕಳೆದ 28-30 ವರ್ಷದಿಂದ ಜ್ಯೋತಿಷ್ಯವನ್ನು ಹೇಳ್ತಾ ಇದ್ದಾರೆ ಅಂದರೆ ತುಂಬ ಜನ ಪ್ರಶ್ನೆ ಮಾಡೋದು, ಜ್ಯೋತಿಷ್ಯ ನಿಜಾನ ದಿವ್ಯಾ? ನೀವು ಇಷ್ಟೊಂದು ಜನ ಜ್ಯೋತಿಷಿಗಳ ಜೊತೆ ಕೆಲಸ ಮಾಡಿದ್ದೀರಾ ನಿರೂಪಕಿಯಾಗಿ, ಜ್ಯೋತಿಷ್ಯ ನಿಜಾನ ಅಂತ ನನಗೆ ಕೇಳ್ತಾರೆ ಪ್ರಶ್ನೆ. ನಾನು ನೇರವಾಗಿ ಗುರುಗಳಿಗೆ ಕೇಳ್ತೇನೆ, ಏನು ಹೇಳ್ತೀರಾ ಗುರುಗಳೇ, ಜ್ಯೋತಿಷ್ಯ ಅಂದರೆ ಏನು? ಜ್ಯೋತಿಷ್ಯ ನಿಜ ಅನ್ನೋದಲ್ಲ, ಜ್ಯೋತಿಷ್ಯ ನಿಜವಾಗಿರಬೇಕು. ಸೇಮ್ ಹೇಳ್ತೀನಿ ನಾನು ಆನ್ಸರು. ಜ್ಯೋತಿಷ್ಯ ಇಸ್ ಅ ಪ್ಯೂರ್ ಸೈನ್ಸ್ ಅನ್ನೋದು ನನ್ನ ಭಾವನೆ. ಪ್ರತಿಯೊಬ್ಬರಿಗೂ ಕೆಲವೊಂದು ಗ್ರಹಗಳ ಕಾಂಬಿನೇಷನ್ ಆದಾಗ ಮಕ್ಕಳು ಆಗಬಾರ್ದು ಅಂತ ಹೇಳಿದ್ರೆ ಅವ್ರು ಎಂಥ ಡಾಕ್ಟರ್ಸ್ ಹತ್ರ ಹೋದ್ರೂ ಮಕ್ಕಳಾಗಲ್ಲ. ಕೆಲವೊಂದು ಸಮಯದಲ್ಲಿ ಅವನು ಎಂಥ ವಿದ್ಯಾವಂತನಾದರೂ ಕೆಲವೊಂದು ಗ್ರಹಗಳು ಅಲ್ಲಿ ಬಂದಾಗ ಡಲ್ ಆಗಿಬಿಡ್ತಾನೆ, ಫೇಲು ಆಗಿಬಿಡ್ತಾನೆ. ಮತ್ತು ಇನ್ನೊಂದು ಸಮಯದಲ್ಲಿ ಕೆಲವು ಗ್ರಹಗಳು ಬಂದಾಗ ಅವನಿಗೆ ಏನು ಓದೋಕ್ಕೆ ಬರಲ್ಲ ಅಂತಾನು ಫಸ್ಟ್ ರ್ಯಾಂಕ್ ತೊಗೊಂಡಿರ್ತಾನೆ. ಇದೆಲ್ಲ ಹೇಗೆ ಸಾಧ್ಯ? ನಮ್ಮ ವೇದಗಳಲ್ಲಿ ಕಂಡು ಬರುವಂಥದ್ದು ಪ್ರಕೃತಿನ ನೀವು ಪೂಜೆ ಮಾಡೋದು, ಅದೇ ದೇವರು. ಪ್ರಕೃತಿ ಇರುವಂಥ ಗ್ರಹಗಳನ್ನೇ ಆ ಗ್ರಹಗಳ ಆಧಾರದ ಮೇಲೆ ಜ್ಯೋತಿಷ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಜ್ಯೋತಿಷ ಸುಳ್ಳು ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ಗ್ರಹಗಳು ಬಂದಾಗ ಇಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ, ಒಂದು ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದಾಗ, ಆ ಗ್ರಹಗಳ ಕಾಂಬಿನೇಷನ್ ಆದಾಗ ಖಂಡಿತ ಅವ್ರಿಗೆ ಅನುಭವಿಸ್ಲೇಬೇಕು. ಮತ್ತು ಎಷ್ಟೋ ಜನ ಡಾಕ್ಟರ್ಸ್ಗೆ ಇವತ್ತು ವೈದ್ಯ ಲೋಕ ಎಷ್ಟೇ ಮುಂದುವರೆದಿರ್ಬೋದು, ನೀವು ಎಷ್ಟೋ ಜನ ಡಾಕ್ಟರ್ಸ್ಗೆ ಮಕ್ಕಳಿಲ್ಲ. ಇದೆಲ್ಲ ಕಾರಣ ಏನಕ್ಕೆ ಆಗ್ತಾಯಿದೆ? ಎಲ್ಲ ವಿದ್ಯೆನೂ ಇದೆ ನಮ್ಮಲ್ಲಿ, ಆದರೂ ಆಗ್ತಾಯಿಲ್ಲ. ಏನಕ್ಕೆ? ಎಲ್ಲ ವಿಜ್ಞಾನಗಳು ಮುಂದುವರೆದಿದೆ, ಖಂಡಿತ ಮುಂದುವರೆದಿದೆ, ಬಹಳ ಖುಷಿ ಆಗುತ್ತೆ. ಆದರೂ ಅವರ ಒಂದು ಆರೋಗ್ಯ ಸಮಸ್ಯೆ ಇರ್ಬೋದು,
ಮತ್ತು ಇನ್ನೊಂದು ಇರ್ಬೋದು, ದಿನೇ ದಿನೇ ಹಾಸ್ಪಿಟಲ್ಸ್ ಜಾಸ್ತಿ ಆಗ್ತಾ ಇದೆ, ರೋಗಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ವಿಜ್ಞಾನ ಇಷ್ಟೊಂದು ಮುಂದುವರಿತಾ ಇದೆ. ಆದರೂ ಇಷ್ಟೆಲ್ಲ ಯಾಕೆ ಜಾಸ್ತಿ ಆಗ್ತಾಯಿದೆ? ಆ್ಯಕ್ಚುಲಿ ಕಡಿಮೆ ಆಗಬೇಕು. ಹೌದು, ಹಾಸ್ಪಿಟಲೈಸ್ ಕಡಿಮೆ ಆಗಬೇಕು, ತೊಂದರೆಗಳು ಕಡಿಮೆ ಆಗಬೇಕು. ವಿಜ್ಞಾನ ನಮಗೆ ಖಂಡಿತ ಎಲ್ಲವನ್ನ ತಂದುಕೊಟ್ಟಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಕೆಲವೊಂದು ಅದೃಶ್ಯವಾಗಿರೋಂಥ ಒಂದು ಶಕ್ತಿಗೆ ನಾವು ಮೊರೆ ಹೋದಾಗ ಖಂಡಿತ ಎಷ್ಟೋ ಒಂದು ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಎಷ್ಟೋ ಜನ ಡಾಕ್ಟರ್ಸ್ನ ಹತ್ರ ಬರ್ತಾರೆ, ಅವ್ರಿಗೂ ಮಂತ್ರ ಬರ್ಕೊಡ್ತೀನಿ. ಸೈಂಟಿಸ್ಟ್ ಬರ್ತಾರೆ, ಅವ್ರಿಗೂ ಮಂತ್ರ ಬರ್ಕೊಡ್ತೀನಿ. ಜ್ಯೋತಿಷ ನಂಬೋದೇ ಇಲ್ಲ ಸರ್, ನಿಮ್ಮ ಹತ್ರ ಬಂದಮೇಲೆ ನಂಬಿಕೆ ಬಂದಿದೆ ನನಗೆ ಅನ್ನೋರಿದ್ದಾರೆ, ಅವ್ರಿಗೂ ಮಂತ್ರಗಳು ಬರ್ಕೊಡ್ತೀನಿ. ಇಲ್ಲಿ ಕಷ್ಟಪಟ್ಟು ದುಡಿಯೋಕ್ಕಿಂತಲೂ ಅವನ ಹಣೆ ಬರ ಚೆನ್ನಾಗಿರ್ಬೇಕು. ಹಣೆ ಬರ ಚೆನ್ನಾಗಿದ್ದಾಗ ಅವನು ಬರೀ ಫೋನ್ ಕಾಲಲ್ಲಿ ಕೋಟಿಗಟ್ಟಲೆ ದುಡಿಯುವಂಥವ್ರು ಇದ್ದಾರೆ. ಈಗ ನೀವು ಹೇಳಿದ್ರಿ ಹಣೆ ಬರ, ಹಾಗಿದ್ರೆ ಒಂದ್ಸರಿ ಹಣೆ ಬರ ಅಂತ ಲಿಖಿತವಾಗಿರುವಂಥ ಸಂದರ್ಭದಲ್ಲಿ ಹೇಗೆ ಬದಲಾಯಿಸಕ್ಕೆ ಸಾಧ್ಯ? ಪರಿಹಾರ ಅದು ನೀವು ಮಳೆಯಲ್ಲಿ ನೆನ್ಕೊಂಡು ಹೋಗ್ತಾ ಇದ್ದಾಗ ಕೊಡೆ ಕೊಡುವಂಥದ್ದು ನಮ್ಮ ಕೆಲಸ. ಹಾಂ, ನೋಡಿ, ನೆನ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಕೊಡೆ ಹಿಡ್ಕೊಳ್ಳಿ, ನೀವು ಸೇಫ್ಟಿ ಆಗ್ತೀರಾ ಅಂತ. ಸ್ವಲ್ಪ ಕಾಲಿಗೆ ಮಾತ್ರ ಒದ್ದೆ ಆಗ್ಬೋದು, ಆದರೆ ಒದ್ದೆ ಆಗತ್ತೆ. ನಾನು ಅದೇ ಹೇಳೋದು, ಮಳೆ ನಿಲ್ಸೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಏನೋ ಒಂದು ಪರಿಹಾರ ಅಂತೂ ಸಿಗುತ್ತೆ. ಜ್ಯೋತಿಷಲ್ಲಿ ಅಡಗಿದೆ, ಅದು ನೀವು ಯೂಸ್ ಮಾಡಿ ಅಂತ ಹೇಳಿದಾಗ ಆ ಕೊಡೆ ಹಿಡ್ಕೊಂಡಂಥವ್ರು ಸಾವಿರಾರು ಜನ ಇವತ್ತು ಕಸ್ಟಮರಾಗಿ ಬರ್ತಾ ಇದ್ದಾರೆ. ಒಳಿತು ಆಗ್ತಾ ಇದೆ. ಸುಳ್ಳು ಅನ್ನೋದಕ್ಕೆ ಏನಿಲ್ಲ ಜ್ಯೋತಿಷ್ಯದಲ್ಲಿ. ಬಟ್ ನಾನು ಹೇಳಿದ್ನಲ್ಲ, ಜ್ಯೋತಿಷಿ ಅಂತ ಹೇಳಿದ್ರೆ ಜ್ಯೋತಿ ತೋರಿಸುವಂಥ ಮನುಷ್ಯ. ಬಂದಂಥವ್ರಿಗೆ ಜ್ಯೋತಿ ತೋರಿಸಿದ್ರೆ ಖಂಡಿತ ಅವ್ನ ಕತ್ಲಲ್ಲಿರುವಂಥವ್ನಿಗೆ ಬೆಳಕು ಸಿಗುತ್ತೆ. ಅದೇ ಹೇಳೋದು, ಅಗೋಚರ ಶಕ್ತಿ ಒಂದಿದೆ, ಅದಕ್ಕೆ ನಾವು ತಲೆಬಾಗಿದ್ರೆ ಖಂಡಿತ ಒಳ್ಳೇದಾಗತ್ತೆ. ಖಂಡಿತ. ಸೊ ಕೊನೆಯ ಮಾತು ಏನು ಹೇಳೋಕೆ ಇಷ್ಟಪಡ್ತೀರಾ? ಭಕ್ತಾದಿಗಳಿಗೆ ಹೇಳೋದು ಅಂತ ಹೇಳಿದ್ರೆ, ಪ್ರಪ್ರಥಮವಾಗಿ ಹೇಳೋದು ಹೇಳಿದ್ರೆ, ನೀವು ನನ್ನನ್ನು ಭೇಟಿ ಮಾಡಬೇಕು ಅಂತಂದರೆ ನಾನು ಆಗಲೇ ಹೇಳಿರುವಂಥ ಅಪಾಯಿಂಟ್ಮೆಂಟ್ ಬಗ್ಗೆ ನೀವು ಕರೆಯನ್ನು ಮಾಡಿಕೊಳ್ಳಿ. ಕರೆ ಮಾಡಿಕೊಂಡು ನಿಮ್ಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದ ನಂತರ ನೀವು ನಮ್ಮ ಕಚೇರಿಗೆ ಭೇಟಿಯನ್ನು ಮಾಡಿ. ಮತ್ತು ಈ ಒಂದು ಕ್ಷೇತ್ರ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದಿರುವಂಥದ್ದು ಭಕ್ತಾದಿಗಳಿಂದ, ಹಾಗೆ ಶಿವನ ಒಂದು ಆಕರ್ಷಣ ಶಕ್ತಿಯಿಂದ ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅನೇಕ ಒಂದು ಸುಧಾರಣೆಗಳನ್ನ ತರಬೇಕು ಅನ್ನೋದು ನನ್ನ ಒಂದು ಆಶಯ ಇದೆ. ಅದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ, ಹಾಗೆ ಶ್ರೀ ವರದರಾಜೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಗುರುಗಳೇ, ನೀವು ಎಲ್ಲರಿಗೂ ಬಹಳ ಹತ್ತಿರ ಅನಿಸಿದ್ದು ಒಂದೇ ಕಾರಣಕ್ಕೆ, ಯಾಕಂದರೆ ಸಿಕ್ಕಾಪಟ್ಟೆ ಒಡವೆ ಹಾಕ್ಕೊಂಡಿಲ್ಲ. ಒಂಥರ ನಮ್ಮ ಬೇರೆನೇ ಒಂದು ಭಾವ ಇರುತ್ತೆ. ಜ್ಯೋತಿಷ್ಯ ಹೇಳ್ತಾರೆ ಅಂತ ಹೇಳಿದ್ರೆ ಏನೇನೋ ಕಲ್ಪನೆಗಳಿರುತ್ತೆ. ಈಗ ತುಂಬ ಸಿಂಪಲ್ಲಾಗಿ ಕಾಣಿಸ್ತಾರೆ, ಜೊತೆಗೆ ಸರಳವಾಗಿ ಮಾತಾಡ್ತಾರೆ, ಆಡಂಬರ ಇಲ್ಲ, ಒಂದು ರೀತಿಯ ಒಂದು ಆರ್ಟಿಫಿಷಿಯಾಲಿಟಿ ನಮಗೇನೂ ಇಲ್ಲಿ ಕಾಣಿಸೋದಿಲ್ಲ. ಗುರುಗಳು ನೇರವಾಗಿ ಮಾತಾಡೋ ಅಂಥವ್ರು. ಅವರೇ ಹೇಳಿದ ಹಾಗೆ ಎಲ್ಲೂ ಕಲಿಯದೆ ಒಲಿದಿರೋ ಅಂಥ ಜ್ಯೋತಿಷ್ಯ ವಿದ್ಯೆಯನ್ನು ಜನರ ಒಂದು ಒಳ್ಳೆಯ ಕೆಲಸಕ್ಕಾಗಿ ಉಪಯೋಗಿಸ್ತಿದ್ದಾರೆ. ತಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲಿರಲಿ. ಹೇಳ್ತೀನಿ, ಒಡೆ ಹಾಕಿಲ್ಲ ಅಂತ ಕೇಳಿದ್ರಲ್ಲ, ನಾನು ಒಂದು 4-5 ಉಂಗುರ ಹಾಕಿದ್ದೆ ಪ್ರಾರಂಭದಲ್ಲೇ ಜ್ಯೋತಿಷ್ಯ ಆಗಿ ಬಂದಾಗ. ಹರಳೆಲ್ಲ ಹಾಕಿ ಒಂದು 4 ಉಂಗುರ ಹಾಕಿದ್ದೆ. ವಿಠಲೇನಹಳ್ಳಿ ಅಂತ ಒಂದು ಸ್ಥಳ ಇದೆ, ಗೋಳಿಬಾರದ ಅಂತ ಒಂದು ಸ್ಥಳ. ಅಲ್ಲಿ ನಮ್ಮ ಸಿಸ್ಟರು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ರು. ಅಲ್ಲಿ ಮಕ್ಕಳಿಗೆ ಶೂಸು, ಬುಕ್ಸು, ಬಟ್ಟೆ ಎಲ್ಲ ದಾನ ಮಾಡಬೇಕು ಅಂತ ಹೇಳಿ ಒಂದು ಐಡಿಯಾ ಬಂತು. ಅವತ್ತೆಲ್ಲ ತೊಗೊಂಡು ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಹೋದೆ. ನಾನು ಅಲ್ಲಿ ಕೂತಿದ್ದೆ, ಅಲ್ಲಿ ಚೇರ್ಸಲ್ಲಿ ಹಾಕಿದ್ರೆ ಕೂತಿದ್ದೆ. ಆ ಉಂಗುರನ ಅಲ್ಲಿ ಪುಟ್ಟ ಮಕ್ಕಳು ನೋಡ್ತಾ ಇದ್ವು, ಕೈಯಲ್ಲಿರುವಂಥ ಉಂಗುರ. ನನಗನ್ನಿಸ್ತು, ಅವ್ರ ಮುಂದೆ ನಾವೇನಾದರೂ ಆಡಂಬರ ಪ್ರದರ್ಶನ ಮಾಡ್ತಾಯಿದ್ದೀವ ಅಂತ ಹೇಳಿ ಅವತ್ತು ಬಿಚ್ಚಿದವನು ಅಲ್ಲೇ ಬಿಚ್ಚಿ ಅಲ್ಲೇ ಪ್ಯಾಕೆಟ್ಗೆ ಹಾಕಿದವನು. ಮುಂದಕ್ಕೆ ಅದು ತೊಡಲೂ ಇಲ್ಲ, ಅದರ ಅವಶ್ಯಕತೆಗಳು ನನಗೆ ಖಂಡಿತ ಇಲ್ಲ. ಇವತ್ತು ನೀವು ನೋಡಿರ್ಬೋದು, ನಮ್ಮ ಗೌತಮ ಬುದ್ಧ ಇರ್ಬೋದು, ಗಾಂಧೀಜಿಯವರು ಇರ್ಬೋದು, ವಿವೇಕಾನಂದರು ಇರ್ಬೋದು, ಯಾವುದೇ ಒಂದು ಡ್ರೆಸ್ ಕೋಡಿಂದ ಅವರು ರಾಷ್ಟ್ರಕ್ಕಾಗಲಿ ಜನಕ್ಕಾಗಲಿ ಒಳಿತನ ಮಾಡಿಲ್ಲ. ಸಿಂಪಲ್ಸಿಟಿಯಾಗಿ ಬದುಕಿದ್ರು. ನಮ್ಮ ಅಣ್ಣ ಬಸವಣ್ಣನವರು ಇರ್ಬೋದು, ಎಲ್ಲರೂ ಸಿಂಪ್ಲಿಸಿಟಿಯಾಗಿ ಬದುಕಿದ್ರು. ಕನಕದಾಸರು, ದಾಸೋಹಿ ಶಿವಕುಮಾರ ಸ್ವಾಮೀಜಿಯವರನ್ನ ನೆನಬಹುದು, ಬಾಲಗಂಗಾಧರನಾಥ್ ಸ್ವಾಮೀಜಿಯವ್ರನ್ನ ಸ್ಮರಿಸ್ಕೊಳ್ಬಹುದು. ಎಲ್ಲ ನಮ್ಮ ಕಣ್ಮುಂದೆ ಇರುವಂಥ ನಿದರ್ಶನಗಳು. ಕೋಟಿಗಟ್ಟಲೆ ಮಾಡಿ ಸಾಧನೆ ಮಾಡುವಂಥದ್ದು ಏನಿದೆ? ಜನರನ್ನು ಹೃದಯ ಗೆಲ್ಲಕ್ಕಾಗದೇ ಇರೋಂಥವ್ರು ನೀವೆಷ್ಟು 1000 ಕೋಟಿ ಇಟ್ಕೊಂಡಿದ್ರು, ಅದು ಶೂನ್ಯನೇ. ಅದು ಅದರಿಂದ ನನ್ನ ಒಂದು ಆ ಸಿಂಪ್ಲಿಸಿಟಿ ಕಾನ್ಸೆಪ್ಟು ಅಥವಾ ಭಗವಂತ ಕೊಟ್ಟಂಥ ಒಂದು ಆ ಸಿಂಪ್ಲಿಸಿಟಿನ ಇವತ್ತು ನಾನು ಈ ಮಟ್ಟಕ್ಕೆ ಏರಿಸ್ತಿದ್ದಾನೆ ಭಗವಂತ. ಗುರುಗಳೇ, ನನ್ನ ಒಂದು ಆಶಯ ಒಂದೇ, ಈ ಕ್ಷೇತ್ರ ಏನೂ ಅಲ್ಲದ ಸಮಯದಲ್ಲಿ ಕೂಡ
ನಾನು ಬಂದಿದ್ದೆ, ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ನಿಂತು ಮಾತಾಡೋ ಅಂಥ ಒಂದು ಭಗವಂತನ ದಯೆಯಿಂದ ಒಂದು ಅವಕಾಶ ಲಭಿಸಿತ್ತು. ಒಂದೇ ವರ್ಷಕ್ಕೆ ಇಷ್ಟು ಅಭಿವೃದ್ಧಿಯನ್ನು ಕಾಣ್ತಿದೆ ಅಂತ ತುಂಬ ಖುಷಿ ಅನಿಸ್ತಿದೆ. ಈ ಸಂತಸದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ. ವರ್ಷದಿಂದ ವರ್ಷಕ್ಕೆ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಯನ್ನು ಕಾಣಲಿ ಈ ಕ್ಷೇತ್ರ. ಕಾರಣ ಇಷ್ಟೇ, ಇಲ್ಲಿ ಬರೋವಂಥವ್ರಿಗೆ ಒಂದಷ್ಟು ಸೌಲಭ್ಯಗಳು ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಕೈ ಜೋಡಿಸೋ ಆಸೆ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಅವಕಾಶವಿದೆ. ಗುರುಗಳೇ ಹೇಳಿದ ಹಾಗೆ ಫ್ರೀ ಎಜುಕೇಷನ್ ಕೊಡಬೇಕು ಅನ್ನೋದು ಮುಂದಿನ ಅವರ ಆಲೋಚನೆ. ಸದ್ಯಕ್ಕೆ ಇಲ್ಲಿ ಒಂದು ಹಾಲನ್ನು ಮಾಡಬೇಕು, ಈಗಾಗಲೇ ಮಾಡಿದ್ದಾರೆ ಯೋಗಾಗೋಸ್ಕರ. ಇನ್ನೊಂದಷ್ಟು ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಪಾರಾಯಣ ಇವೆಲ್ಲವನ್ನು ಉಚಿತವಾಗಿ ಕಲಿಸ್ಲಿಕ್ಕೆ ಒಂದು ಹಾಲನ್ನು ಮಾಡಬೇಕು ಅಂತ ಮುಂದಾಗ್ತಿದ್ದಾರೆ. ಖಂಡಿತ ನೀವು ಕೂಡ ಈ ಒಂದು ಕೈಂಕರ್ಯದಲ್ಲಿ ಕೈ ಜೋಡಿಸಬಹುದು ಅಂತ ಹೇಳ್ತಾ, ಗುರುಗಳೇ ಶುಭವಾಗಲಿ. ನಿಮ್ಮ ಶುಭ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಧನ್ಯವಾದಗಳು. ನೀವು ಕೂಡ ಜಡೇನಹಳ್ಳಿಯಲ್ಲಿರುವಂಥ ಶ್ರೀ ವರದರಾಜೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ಬನ್ನಿ. ನೀವಿಲ್ಲಿ ಮಾಡಬೇಕಾಗಿರೋದು ಇಷ್ಟೇ, ಭಕ್ತಿಯಿಂದ ಭಗವಂತನಿಗೆ ಪ್ರಾರ್ಥನೆ ಮಾಡಿ, ಅವನ ಮುಂದೆ ನಿಮ್ಮ ಕಷ್ಟವನ್ನು ಹಂಚ್ಕೊಳ್ಳಿ. ಕೂಷ್ಮಾಂಡ ಒಂದು ಪೂಜೆಯನ್ನು ಇಲ್ಲಿ ಸಲ್ಲಿಸಲಾಗತ್ತೆ, ಆರತಿಯನ್ನು ಬೆಳಗಲಾಗತ್ತೆ. ಅದನ್ನು ನಿಮ್ಮ ಕೈಲಾದರೆ ಮಾಡಿ. ಗುರುಗಳಿರ್ತಾರೆ, ನಮಸ್ಕರಿಸಿ ಮತ್ತಿಲ್ಲಿ ಬಂದು ಗುರುಗಳೇ ಜಾತಕ ನೋಡಿ ಇಲ್ಲಿ ಅಂತ ಕೇಳೋದಕ್ಕೆ ಹೋಗಬೇಡಿ. ಯಾಕಂದರೆ ಗುರುಗಳಿಗೆ ಇಲ್ಲಿ ಜಾತಕವನ್ನು ನೋಡೋದಿಲ್ಲ. ಮಲ್ಲೇಶ್ವರಂನಲ್ಲಿ ವರದಾಂಜನೇಯ ಸ್ವಾಮಿ ದೇವಸ್ಥಾನದ ಎದುರುಗಡೆ ಅವರ ಮನೆ ಇರುವಂಥದ್ದು. ಅಲ್ಲಿ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಹೋಗಿ ಗುರುಗಳನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ, ಓಂ ಶ್ರೀ ವರದರಾಜೇಶ್ವರ ಸ್ವಾಮಿಯೇ ನಮಃ. ಎಲ್ಲರಿಗೂ ಶುಭವಾಗಲಿ.